ಯಾರೂ ಸೆಟ್ಕೋಬೇಡ್ರಿ, ನಮ್ಮ ಹೆಸರು ಹೇಳಿಲ್ಲ ಅಂತೇಳಿ ಎಲ್ಲರ ಸಮಸ್ತ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಅಣ್ಣ ತಮ್ಮಂದರೆ, ಹಿರಿಯರೇ, ಗುರುಗಳೇ, ಎಲ್ಲರಿಗೂ ವಂದನೆಗಳು. ಈ ವಿಜಯಪುರ ಅಂದ್ರೆ ಮೊದಲು ಹೆಂಗಿತ್ತಪ್ಪ ಅಂದರೆ ಯಾವುದಕ್ಕೂ ಒಂದು ರೋಡಿಗೂ ಹೆಸರೇ ಇರಲಿಲ್ಲ. ಅತನಿ ರೋಡ, ಮನಗುಳಿ ಅಗ್ಸಿ, ಮುಳ್ಳಗ್ಸಿ, ಬಂಬಳಗ್ಸಿ, ಶಾಪುರ್ ಗೇಟ, ಇಲ್ಲೊಂದು ಪೆಟ್ರೋಲ್ ಪಂಪ್ ಏನೋ ಹಾಕಿದ್ದಕ್ಕೆ ಅದು ಇಟ್ಗಿ ಪೆಟ್ರೋಲ್ ಪಂಪ ಮುಂದೆ ಇಟ್ಗಿ ಆಗಿಬಿಡ್ತದೆ. ಇನ್ನು ಮ್ಯಾಗ ಯಾರೂ ಬಿಜಾಪುರದವ್ರ ಹಳ್ಳಿ ಹೆಸರಲ್ಲೇ ಒದರಬಾರ್ದು. ಈ ರೋಡಿಗೆ ಏನಂತ ಓದಿರ್ಬೇಕು, ಇನ್ನು ಮ್ಯಾಗ ಈ ಸರ್ಕಲ್ಗೆ ಏನು ಅನ್ಬೇಕು, ಕಡೆಗೆ ಭಾಳ ಉದ್ದ ಕಾಲಕ್ಕೆ ನೇತಾಜಿ ಸರ್ಕಲ್ಲರೇ ಅನ್ರಿ. ಯಾರು ಆ ಗಿಟ್ಗಿ ಪಟ್ಗಿ ಗಟ್ಗಿ ಅಂತೇಳಿ ಅನ್ಬೇಡ್ರಿ. ಯಾಕಂದ್ರೆ ಇಷ್ಟೆಲ್ಲ ಒಳ್ಳೆ ಕೆಲಸ ಇವು ನೋಡ್ರಿ. ಇವತ್ತು ರೋಡ್ಗಳು ಎಷ್ಟು ಇದು, ಇನ್ನು ಮುಂದಿನ ತಿಂಗಳ ಈ ರೋಡನ್ನು ಚಾಲೂ ಮಾಡ್ತೀವಿ. ಮನೆ ಎನ್ಕ್ರೋಚ್ಮೆಂಟ್ ತೆಗ್ದಾರ. ಇದು ಎಂ ಬಿ ಪಾಲ್ಡ್ರ ಮನಿತನ, ಇದು 4 ಲೈನು ಸ್ಟ್ರೀಟ್ ಲೈಟ್ ಇದೆ. ಹೆಂಗೆ ಇದೆ ಇದೇ ಮಾಡೆಲ್ದಲ್ಲಿ ಪೂರ್ತಿ ನಾವು KIDB ಏನಿದೆ ಇಂಡಿ ರಸ್ತೆಯಲ್ಲಿ KIDB ಇದೆ, ಅಲ್ಲಿವರೆಗೂ 4 ಲೈನ್ ಮಾಡ್ತಾ ಇದ್ದೀವಿ. ಸೆಂಟ್ರ್ನಾಗ ಲೈಟು, ಫುಟ್ಪಾತು ಎಲ್ಲ ಈ ರೋಡನ್ನು ಪೂರ್ತಿ ಕಮರ್ಷಿಯಲ್ ಆಗ್ತದೆ. ರೋಡಿಗೆ ಯಾರು ಮನೆ ಕಟ್ಕೊಂಡ್ರಿ, ಈಗ ಅಂಗಡಿಗಳು ಕಟ್ಕೋರಿ, ಮ್ಯಾಗ ಮನೆ ಮಾಡ್ಕೋರಿ. ಯಾಕಂದ್ರೆ ಈ ರೋಡನು ಭಯಂಕರ ಇದು ಅಫ್ಜಲ್ಪುರ್ ಟೆಕ್ಕೆ ರೋಡು ಎಲ್ಲಾನು ಮುಂದೆ ಬೆಳೆಯುವಂಥ ಒಂದು ರಸ್ತೆ ಇರೋದ್ರಿಂದ ಇವತ್ತು ಇಡೀ ಈ ಭಾಗ ಏನು ನಮ್ಮ ಶಿವಾಜಿ ಮಹಾರಾಜರ ಸರ್ಕಲ್ನಿಂದ ಹಿಡಿದು ತರ್ವಿ ಅಕ್ಕ ಮಹಾದೇವಿ ಯೂನಿವರ್ಸಿಟಿವರೆಗೆ ಒಂದು ಒಳ್ಳೆಯ ರಸ್ತೆ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ಸರ್ಕಾರ ಇತ್ತು, ಎಲ್ಲ ಹಣ ತಂದು ಅವಾಗ ಜಗಳ ತೆಗೆದು, ಏನು ಜಗಳ ತೆಗೆದಕ್ಕೇನು ಮಂತ್ರಿ ಆಗಲಿಲ್ಲ ಅಷ್ಟೇ, ಆದ್ರೆ ಬಿಜಾಪುರ ಉದ್ಧಾರ ಆಯ್ತು. ಇದಕ್ಕಿಂತ ಆತ್ಮತೃಪ್ತಿ ಮತ್ತೊಂದೇನಿಲ್ಲ. ಯಾಕಂದ್ರೆ ಒಬ್ಬ MLA ಮಂತ್ರಿ ಆಗಿ ಬರೀ ಅಡ್ಡಾಡಿ, ಈಗೇನು ಮಾಜಿ ಆದ್ಮ್ಯಾಗ ಯಾರು ಹಳ್ಳಿ ನಾಯಕ ಕೇಳ್ತಾರೆ. ನಾನು ಮೊದಲೇ ಮಾಜಿ ಮುಖ್ಯಮಂತ್ರಿಗಳು ಬಂದು ನಿಂತಿರ್ತಾರೆ, ಅವ್ರಿಗೆ ಒಬ್ಬನು ಸೆಲ್ಫಿ ತಕ್ಕೊಂಡಿರೋದಿಲ್ಲ. ಅವ್ರನ್ನೇ ಹಿಂಗೆ ಮುಗಿಸ್ಕೊಡ್ತಾರೆ ಮಾಜಿ ಮುಖ್ಯಮಂತ್ರಿಗಳು. ಗೌಡ್ರ ನಿಮ್ಮ ಸೆಲ್ಫಿ ಅಂತ ಮಾಜಿ ಮುಖ್ಯಮಂತ್ರಿಗಳು ಹಣೆ ಬಾರ ನನ್ನ ಮಗ್ಳು ನಿಂತರು ಯಾರು ಮಾತಾಡ್ಸೋರು ಇರೋದಿಲ್ಲ. ಯಾಕೆ ಜನ ಪ್ರೀತಿ ಮಾಡ್ತಾರಂದ್ರೆ ಅವಕಾಶ ಸಿಕ್ಕಾಗ, ಅಧಿಕಾರ ಸಿಕ್ಕಾಗ ನಾವು ಜನರ ಸೇವೆಯನ್ನು ಮಾಡಿದ್ರೆ ಜನ ಇಷ್ಟು ಖುಷಿ ಪಡ್ತಾರೆ. ಇವತ್ತು ನಮ್ಮ ನೋಡಿದ ಕೂಡಲೇ ನಮ್ಮ ಕಾರ್ಪೊರೇಟರ್ಗಳು ಎಲ್ಲರೂ ಒಳ್ಳೆ ಕಾರ್ಪೊರೇಟರ್ಗಳನ್ನು ಯಾವುದೇ ನೀವು ಜಾತಿ ನೋಡ್ಲಾರ್ದೇ, ಯಾವುದೇ ರೀತಿ ಅವ ಅಲ್ಲಿ ಹೋದಾನೆ ಇಲ್ಲಿ ಹೋದಾನ ತಲೆಗೆ ಇಟ್ಕೊಳ್ಲಾರ್ದೇ ಇವತ್ತು ಎಲ್ಲ ಆಯ್ಕೆ ಮಾಡಿದಂಥ ನಮ್ಮ BJP ಕಾರ್ಪೊರೇಟರ್ದಾರ ಬಹುಶಃ ನಮ್ಮ ವಿಜಯಪುರ ನಗರಸಭೆ ಅಥವಾ ಮಹಾನಗರ ಪಾಲಿಕೆ ಇತಿಹಾಸದಲ್ಲೇ ಒಬ್ಬ ಒಳ್ಳೆ ಕಾರ್ಪೊರೇಟರ್ ಟೀಮ್ ಯಾವ್ದಾರು ಇದ್ರೆ ಅದು BJP ಟೀಮ್ ಅಂತೇಳಿ ನಾ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಿ ಅವ್ರನ್ನೂ ತಂದು ಎಲ್ಲೇ ನಿಂದ್ರಿಸಿದ್ರೆ ಆಚೆ ಕಳಿಸಿರಿ ನೀವು. ನಮ್ಮ ರಾಜೇಶಿಗೆ ಹೇಳಿದೆ, ಇಲ್ಲಿ ಬಂದು ನಿಂದ್ರಪ್ಪ ಆದರೆ ಒಲ್ರಿ ಕೊಡ್ರಿ, ಅದು ದೂರ ಆಗ್ತೈತಿ. ಏನು ಹೋಗಿ ನನಗೆ ಬೆಳಗಾವಿ ನಿಂದ್ರ ಅಂತಿದ್ರು ಮೊನ್ನೆ ಲೋಕಸಭೆಗೆ. ನಾ ದೂರ ಆಗ್ತೈತೆ ಅಂದ್ರೆ ಬರೋಬರಿ, ಈ ರಾಜೇಶಿಗೆ ಇದು ದೂರ ಆಗ್ತೈತೆ ಅಂತ ಹೇಳ. ಅಲ್ಲವ 35 ವಾರ್ಡ್ನಾಗ 35 ಕಡೆ ಒಂದು ಮನೆ ಕಟ್ಟು, ಎಲ್ಲಿ ಜನರಲ್ ಅಥವಾ 2A ಆಗ್ತೈತೆ ಅಲ್ಲಿ ಹೋಗಿ ನಿಂದರು. ಆ ಮನೆ ಖಾಲಿ ಮಾಡೋದು, ಮುಂದಿನ ಮನೆ ಹಾಕಿ ಟ್ರಾನ್ಸ್ಫರ್ ಆದ್ಮೇಲೆ ನಮ್ಮ ಅಧಿಕಾರಿಗಳು ಹೋಗ್ತಾರಲ್ಲ. ಅಂದ್ರೆ ಒಮ್ಮೊಮ್ಮೆ ಯಾರ್ಯಾರ್ದು ದೈವ, ನೀವೆಲ್ಲ ಜನ ಕೈ ಹಿಡಿದ್ರಿ, ಒಳ್ಳೆ ಕೆಲಸಗಳು ಇವತ್ತು ಆಗಿವೆ. ಇವತ್ತೆಲ್ಲ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ನೋಡ್ರಿ, ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಪಾರ್ಲಿಮೆಂಟ್ ಮುಂದೊಂದು ಈ ಬ್ರಿಟಿಷ್ ರಾಜನ ಒಂದು ಮೂರ್ತಿ ಇತ್ತು, ಅದನ್ನು ತೆಗೆದು ಹಾಕಿ ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಮೂರ್ತಿಯನ್ನು ಇವತ್ತು ಕೂಡಿಸಿದ್ರು. ಆ ರೋಡ್ ಮೊದಲೇನಿತ್ತು ರಾಜಪಥ ಅಂತ ಇತ್ತು, ಅದನ್ನು ಈಗೇನು ಮಾಡ್ತಾರೆ, ಅದನ್ನು ಕರ್ತವ್ಯ ಪಥ. ಇಲ್ಲಿ ಪ್ರಧಾನಮಂತ್ರಿ ಕಚೇರಿ ಅದ, ರಕ್ಷಣಾ ಸಚಿವರ ಕಚೇರಿ ಅದ, ನಮ್ಮ ಗೃಹ ಸಚಿವರ ಕಚೇರಿ ಇದೆ, ಹಣಕಾಸು ಸಚಿವರ ಕಚೇರಿ ಇದೆ, ಎಲ್ಲ ಭಾರತ ರಾಷ್ಟ್ರಪತಿಗಳ ಕಚೇರಿಯಲ್ಲೇ ಮನೆ ಅಲ್ಲೇ ಇದೆ. ಆ ಇಡೀ ರಸ್ತೆಗೆ ಏನಂತ ಹೆಸರಿಟ್ಟರು, ಕರ್ತವ್ಯ ಪಥ. ಕರ್ತವ್ಯ ಅಂದ್ರೇನು, ಈ ರೋಡ್ದಾಗಿದ್ದವರು ಕರ್ತವ್ಯ ಮಾಡೋದ್ರ ಸಲುವಾಗಿ ನೀವು ಬಂದಿರಿ, ನೀವು ರಾಜರಲ್ಲ ಅನ್ನೋಂಥ ಸಂದೇಶವನ್ನು ನರೇಂದ್ರ ಮೋದಿಯವರು ಕೊಡುವಂಥ ಕೆಲಸ ಮಾಡ್ತಾರೆ.
ನೋಡ್ರಿ, ಇವತ್ತು ನಮ್ಮ ದೇಶದ ದುರ್ದೈವ, ಇಷ್ಟೆಲ್ಲ ಒಬ್ಬ ಪ್ರಧಾನಮಂತ್ರಿ ಕೆಲಸ ಮಾಡಿದ್ರು ಸಹ ನಮ್ಮ ಜನ ಇವತ್ತು ಯಾವ್ಯಾವ ಆಶೆಗಾಗಿ ಓಟ್ ಹಾಕಿದ್ರು. ಕರ್ನಾಟಕದಾಗ ಗ್ಯಾರಂಟಿಗೆ ಓಟ್ ಹಾಕಿದ್ರು, ದಿಲ್ಲಿ ಒಳಗೆ ಕಟ್ ಅಂತ ಹೇಳಿದಕ್ಕೆ ಓಟ್ ಹಾಕಿದ್ರು. ಎಲ್ಲರೂ ಕೊಡ್ಲಿಕ್ಕೆ ಆಗ್ತೈತನ್ರಿ? ಕಟ ಅಂತೇನು ರಪ್ಪನ ಮನೀದ ಏನಲ್ಲಿ ಅಲ್ಲಿ ಒಯ್ದು ಇಟ್ಲಾಗಿಟ್ಟಾರಲ್ಲ, ತಂದು ಕೊಡಲಿ ಬಡವರಿಗೆ. ದುರ್ದೈವ ಅಂದ್ರೆ ಅದನ್ನು ನೋಡಿ ಜನ ಇವತ್ತು ಎಷ್ಟು ತ್ರಾಸ ಆಗಲಕತ್ತೈತೆ ನಿಮ್ಗೆ ಹೇಳ್ತೀನಿ. ಮೊನ್ನೆ ಒಂದು ಕಾನೂನು ಮಾಡ್ಬೇಕಂತೀವಿ ನಾವು, ವಕಫ್ ಕಾಯ್ದೆಯನ್ನು ತೆಗೆದು ಹಾಕ್ಬೇಕಾಗೈತೆ ಅಂತೇಳಿ ನಾವು ಮಾಡಿದ್ವಿ. ಯಾಕೆ ತೆಗಿಬೇಕಪ್ಪ? ಮೊದಲು ಇದನ್ನು ವಿಧಾನಸೌಧದಾಗ 4-5 ಸಲ ಮಾತಾಡೀನಿ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರ್ದೀನಿ, ಅಮಿತ್ ಶಾ ಅವ್ರ ಪತ್ರ ಬರ್ದೀನಿ. ನೋಡ್ರಿ, ನಮ್ಮ ದೇಶದ ದುರ್ದೈವ ಅಂದ್ರೆ ಗಾಂಧಿ ಮಹಾತ್ಮ ಅಂತ ಹೇಳಿ ಅನ್ಬಾರ್ದು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ಯಾರ. ಯಾರಿಗೂ ಮಹಾತ್ಮ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತ ಯಾರು ಹೇಳ್ಯಾರ? ನಾ ಹೇಳಿಲ್ಲ. ಯಾರು ಹೇಳ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳ್ಯಾರ. ಇವರು ಮಹಾತ್ಮರಲ್ಲ. ಇನ್ನೊಂದು ಮಾತಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈ ದೇಶಕ್ಕೆ ಚರಕ ಸುತ್ತುವುದರಿಂದ ಸ್ವಾತಂತ್ರ್ಯ ಸಿಗಲಿಲ್ಲ, ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯಕ್ಕಾಗಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಬೇಕಾಯ್ತು. ಹಿಟ್ಲರ್, ಮುಸೋಲಿನಿ ಎಲ್ಲರದು ದೋಸ್ತಿ ಮಾಡ್ತಾರೆ. ಲಂಡನ್ ವಿರುದ್ಧ 2ನೇ ಮಹಾಯುದ್ಧ ಗೆಳತನ ಮಾಡಿ ಅವ್ರ ಜೋಡ ಚರ್ಚೆ ಮಾಡ್ತಾರೆ. ಹಿಟ್ಲರ್ ಇಂಥ ಸರ್ವಾಧಿಕಾರಿ ಇದ್ದ, ಎಷ್ಟು ಕ್ರೂರಿದ್ದ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಭೇಟಿಗೆ ಹೋಗಿರ್ತಾರೆ. 9 ಹಿಟ್ಲರ್ನ ಪ್ರತಿರೂಪ ಇರ್ತಾವ. ಎಂದೂ ಮಂದಿಗೆ ಸಿಗ್ತಿದ್ದಿಲ್ಲ. ಅವ್ನಿಗೆ ಹೊಡಿತಾರ ಅನ್ನೋದು ಭಯ ಆಗ್ತಿತ್ತು. ಅವ ಮೊದಲ ಒಬ್ಬನ ಕೊಟ್ಟು ಕಳ್ಸದ. ಸುಭಾಷ್ ಚಂದ್ರ ಬೋಸ್ರು ಕೂತವ್ರು ಎದ್ದು ನಿಂದಿರಲಿಲ್ಲ, ಥ್ಯಾಂಕ್ಸ್ ಕೊಡಲಿಲ್ಲ. 2ನೇದವನಿಗೆ ಕಳ್ಸದ, 3ನೇದವನಿಗೆ ಕಳ್ಸಿದ್ರು, ಯಾರಿಗೂ ಎದ್ದು ನಿಂತು ಥ್ಯಾಂಕ್ಸ್ ಕೊಡಲಿಲ್ಲ. ಕಡೆಗೆ ಒರಿಜಿನಲ್ ಹಿಟ್ಲರ್ ಬಂದ, ಅವಾಗ ಎದ್ದು ನಿಂತು ಥ್ಯಾಂಕ್ಸ್ ಕೊಟ್ಟ. ಅವ್ನು ಗಾಬರಿ ಆದ ಹಿಟ್ಲರ್, ನೀ ಹಂಗೆ ನನಗೆ ಕಂಡು ಹಿಡಿದತ್ತೇಳಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರೇನು ವಿದ್ಯೆ ಎಷ್ಟು ICS ಪರೀಕ್ಷೆ ಪಾಸ್ ಆಗಿದ್ರು. ಇಂಡಿಯನ್ ಸಿವಿಲ್ ಸರ್ವಿಸ್ ಹತ್ತಿತ್ತು, ಈಗ IAS ಐತಿ, ಅವಾಗ ICS ಹತ್ತಿದ್ರು. ಅಂಥ ನೌಕರಿ ಬಂದ ಕೂಡಲೇ ಕಲೆಕ್ಟರೇ ಪೋಸ್ಟ್ ಸಿಗುವಂಥದ್ದು. ಅದನ್ನು ಬಿಟ್ಟು ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ತ್ಯಾಗ ಮಾಡೋದಂಥವ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಅವ್ರು ಹೇಳಿದ್ರು, ಹಿಟ್ಲರ್ ಹೆಂಗೆ ಅದಾನ ಅನ್ನೋಂಥದ್ದು ನನ್ನ ಏನು ತಲೆಯಲ್ಲಿತ್ತು, ಅದನ್ನು ನಿನ್ನ ನೋಡಿದ ಮ್ಯಾಗನೇ ನನಗೆ ಅನ್ನಿಸ್ತು ನೀನೇ ಹಿಟ್ಲರ್ ಅಂತೇಳಿ. ಅಂದ್ರೆ ಎಷ್ಟು ಶಾರ್ಪ್ ಇದ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಅನ್ನೋಂಥದಕ್ಕೆ ಅವ್ರನ್ನ ಹಿಡಿಬೇಕು. ಅವ್ರನ್ನ ಇನಾತನೋನು ನಮ್ಮ ದೇಶದಲ್ಲಿ ಭಾಳ ದುರಂತ ಅಂದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರದ ಆತ್ಮಹತ್ಯೆ ಆಯಿತು, ವಿಮಾನ ಅಪಘಾತದಲ್ಲಿ ಅವರು ಅಸುನೀಗಿದ್ರು, ಅಥವಾ ಅವರು ಭಾರತದಲ್ಲಿ ಮಾರು ವೇಷದಲ್ಲಿ ಜೀವನ ಮಾಡಿದ್ರು, ಇನ್ನೂ ಪೂರ್ಣ ಪ್ರಮಾಣದ ಸಾಕ್ಷಿ ಇಲ್ಲ. ನಮ್ಮ ದೇಶದಲ್ಲಿ ಇನ್ನೊಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿ ಶ್ರೀ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಷ್ಯಾದಲ್ಲಿ ಹೆಂಗೂ ಅವರ ಅಂತ್ಯ ಆಯಿತು, ಹೆಂಗೆ ಅವ್ರು ತೀರ್ಕೊಂಡ್ರು ಅನ್ನೋಂಥದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ. ಐ ವಿಟ್ನೆಸ್ಗಳು ಹೇಳ್ತಾವೆ, ಶಾಸ್ತ್ರಿಯವರ ಶರೀರ ನೋಡಿದ್ರೆ ಹಸಿರಾಗಿತ್ತು, ಅವ್ರಿಗೆ ವಿಷಪ್ರಾಶನ ಮಾಡಿದ್ರು. ಯಾರನ್ನೋ ಒಬ್ಬನ ಪ್ರಧಾನಮಂತ್ರಿ ಮಾಡೋದ್ರ ಸಲುವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ನೆಹರು ಒಂದು ಪತ್ರ ಬರೀತಾನೆ. ಅವತ್ತಿನ ಇಂಗ್ಲೆಂಡದ ಅಟ್ಲೆ ತಳಿ ಇರ್ತಾರ, ಪ್ರಧಾನಮಂತ್ರಿಗೆ ಒಂದು ಬರೀತಾರ. ಏನು ಬರ್ದಿದ್ದು ಲೆಟ್ರ್ ಐತಿ ಇವತ್ತು ನೆಹರು ಬರ್ದಿದ್ದು ಏನಪ್ಪ ಅಂದರೆ, ಭಾರತದ ಭಯೋತ್ಪಾದಕ ಸುಭಾಷ್ ಚಂದ್ರ ಬೋಸ್ ಮೇಲೆ ಕ್ರಮ ತಗೋಬೇಕಂತೇಳಿ ಬರೆದಂಥದ್ದು ಇವತ್ತು ನೆಹರು. ಗಾಂಧಿ ಮತ್ತು ನೆಹರು ಬಹಳ ದೊಡ್ಡ ಅನ್ಯಾಯ ಮಾಡಿದ್ದು ದೇಶಕ್ಕೆ. ಏನಂದ್ರೆ ಭಾರತ ಪಾಕಿಸ್ತಾನ ಹೊಡೆಕೊಟ್ಟಂಥದ್ದು. ಮೊದಲು ಗಾಂಧಿ ಹೊಡೆದ್ರು, ಪಾಕಿಸ್ತಾನಕ್ಕೆ 50 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತ ಹೇಳಿದ್ರು. ಅವಾಗಿನ 1947ರಾಗ 50 ಕೋಟಿ ರೂಪಾಯಿ ಅಂದ್ರೆ ಇವತ್ತು ಲೆಕ್ಕ ಹಾಕ್ರಿ. ಯಾರು ಗಾಂಧಿ ಅದ್ರ ಸಲುವಾಗಿ ನಕೋಲಿ ಅಂತೇಳಿ
ನೌಕಾಲಯನಲ್ಲಿ ಹೋಗಿ ಗುಜರಾತ್ನಲ್ಲಿ ಉಪವಾಸ ಕೂತ್ರಿ. ಎದಕ್ಕೆ ಕೂತ್ರಪ್ಪ? ಭಾರತದ ಹಿಂದೂಗಳಿಗಲ್ಲ, ಭಾರತದ ಅಭಿವೃದ್ಧಿಗಾಗಿ ಗಾಂಧಿ ಕುಂಡ್ರಲಿಲ್ಲ. ಪಾಕಿಸ್ತಾನಕ್ಕೆ 50 ಕೋಟಿ ರೂಪಾಯಿ ನೀವು ಅಲ್ಲಿ ಪಾಪ ಬಡವರು ಅದಾರ, ಅವರು ಈ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿದ್ರು ಪಾಕಿಸ್ತಾನದಾಗ. ಇವತ್ತು ಬಂಗ್ಲಾದಾಗ ಏನು ನಡೆದೈತಿ ನೀವು ನೋಡ್ಲಕತ್ತೀರಿ. ನೀವು ಹಿಂದೂಗಳು ಹಿಂಗೆ ಕೂತ್ರಿ. ಒಬ್ಬ ಕಾಂಗ್ರೆಸ್ ನಾಯಕ ಖುರ್ಷೀದ್ ಆಲಮ್ ಖಾನ್ ಹೇಳ್ತಾನೆ, ಭಾರತದಾಗ ಒಂದು ದಿವಸ ಇಂಥ ಕಲಹ ಆಗ್ತದೆ. ಟಾರ್ಗೆಟ್ ಏನಿತ್ತು ಬಾಂಗ್ಲಾದಾಗ? ಪ್ರಧಾನಮಂತ್ರಿ ರಿಸರ್ವೇಷನ್ ಕೊಟ್ಟಿದ್ರಲ್ಲಿ, ಯಾರು ಸ್ವಾತಂತ್ರ್ಯ ಹೋರಾಟ ಮಾಡಿದವರಿಗೆ ಅಲ್ಲಿ ಸೈನಿಕರಿಗೆ ಅವ್ರ ಮಕ್ಕಳಿಗೆ ಮೀಸಲಾತಿತ್ತು. ಅದು ತೆಗಿಬೇಕಂತ ಹೇಳಿ ಪಾಕಿಸ್ತಾನದ ISIL ಒಕ್ಕು ಬಾಂಗ್ಲಾದಲ್ಲಿ ಗಲಭೆ ಮಾಡಿಸ್ತು. ಗಲಭೆ ಆದ್ರೆ ಅವ್ರು ಯಾರು ಮುಸ್ಲಿಮರಿಗೆ ಹೊಡಿಲಿಲ್ಲ, ನಮ್ಮ ಹಿಂದೂಗಳನ್ನು ಹೊಡೆದ್ರು. ಇವತ್ತು ಹಿಂದೂಗಳನ್ನ ನೋಡ್ರಿ, ಅಲ್ಲಿ ಎಲ್ಲ ಒಕ್ಕಟ್ಟಾಗ್ಯಾರ. ಇಡೀ ಬಾಂಗ್ಲಾದ 1,10,00,000 ಜನ ಅದಾರ. ಇವತ್ತು ಬಾಂಗ್ಲಾದಲ್ಲಿ ಅವರು ತಯಾರಾಗ್ಯಾರ. ಹೆಣ್ಮಕ್ಳ ಕೈಯಾಗ ಕೊಡ್ಲಿ ಬಡಿಗೆ ತೊಗೊಂಡು ತಯಾರಾಗ್ಯಾರ. ಈಗ ಮುಂದೆ ಒಂದು ಕಾಲ ಭಾರತದಾಗೂ ಬರ್ತದ. ನೀವು ಬರೀ ಮನೆಯಾಗ ಉಳ್ಳಾಗಡ್ಡಿಗೆ ಚಾಕು ಇಡಬಾರ್ದು. ನಿಮ್ಮ ರಕ್ಷಣೆಗಾಗಿ ನೀವು ಶಸ್ತ್ರಾಸ್ತ್ರ ಇಡುವಂಥ ಕಾಲ ಭಾರತಕ್ಕೆ ಸಮೀಪದ. ಯಾಕಂದ್ರೆ ಈ ದೇಶದಲ್ಲಿ ನೋಡ್ರಿ, ಪ್ಯಾಲೆಸ್ತೈನ್ ಅಂತೇಳಿ ಈ ಮಕ್ಕಳಿಗೆ ಇವ್ರಿಗೆ ಊಟ ಹಾಕಿದ್ರ ಮಕ್ಕಳವರು, ಅವರು ಸತ್ರ ಇಲ್ಲಿ ಮಕ್ಕಳು ಇಲ್ಲಿ ಕಾಂಗ್ರೆಸ್ನವರು ಅವ ವಯಸ್ಸಿಗೆ ಜೈ ಪ್ಯಾಲೆಸ್ತೈನ್ ಅಂತಾನೆ. ಇದ್ರಾಗ ಪಾರ್ಲಿಮೆಂಟ್ ಪ್ರಮಾಣ ವಚನ ತಗೋವಾಗ ಜೈ ಹಿಂದೂಸ್ತಾನ್ ಅಲ್ಲಿಲ್ಲ. ನೀವು ಬರೀ ಗ್ಯಾರಂಟಿ ಒಳಗೆ ನಮ್ಮ ಕರೆಂಟ್ ಪುಕ್ಕಟ್ ಕೊಡ್ತಾರ್ರಿ, ನಮ್ಗೆ ಅಕ್ಕಿ ಕೊಟ್ಟಾರಿ, ಬಡವರ ತಾಯಿ ರೀ. ಬರೀ 50 ರೂಪಾಯಿ ಕೊಟ್ಟು ಹಾಕಿರಿ ಮೊದಲು ಇಂದಿರಾ ಗಾಂಧಿ, ಬಡವರ ತಾಯಿ. ಹಾಗಾದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಹೊಡೆದವ್ರು ಯಾರು? ಅವ್ರ ಗಪ್ ಮಾಡಿದವ್ರು ಯಾರು? ಇನ್ನ ತಾನವನು. ಈ ದೇಶದ ಜನರಿಗೆ ಗೊತ್ತಾಗಬೇಕಾಗಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಅಂತ್ಯ ಹೆಂಗಾಯ್ತು ಅನ್ನೋಂಥದ್ದು. ಈ ದೇಶಕ್ಕೆ ಗೊತ್ತಾಗಬೇಕಾಗಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಂತ್ಯ ಹೆಂಗಾಯ್ತು ಅನ್ನೋಂಥದ್ದು. ಇದೆಲ್ಲ ಮುಚ್ಚಿ ಹೋಗಿತ್ತು ಇತಿಹಾಸನಲ್ಲಿ. ಇವತ್ತೇನಾದರೂ ಈ ಸಾಮಾಜಿಕ ಜಾಲತಾಣ ಈಗೆಲ್ಲ ಬಂದ ಮೇಲೆ ನಮ್ಮ ದೇಶದ ಜೊತೆಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ 2 ಸಲ ಕಾಲಪಾಣಿ ಆಯಿತು. ದಿನ 1 ಪೌಂಡ್ ಎಣ್ಣೆ ತೆಗಿಬೇಕು ಅಂದ್ರೆ ಊಟಕ್ಕೆ ಕೊಡ್ತಿದ್ರು. ಒಂದೇ ರೂಮ್ದಾಗ ಎಲ್ಲ ಅಲ್ಲೇ ಮಾಡಬೇಕು. ಆ ಗೋಡಿ ಮ್ಯಾಗ ಬರೆದು ನೆನಪು ಮಾಡ್ಕೊಂಡು ಪುಸ್ತಕ ಬರೆದಂತಪ್ಪ. ನೀವು 10 ವರ್ಷ ಒಂದು ಕಾಲಪಾನಿ ಅಂದ್ರೆ 20 ವರ್ಷ ಇಡೀ ತನ್ನ ಕುಟುಂಬನೇ, ಅವ್ರ ಗಣೇಶ್ ಸಾವರ್ಕರ್ ಅವರು ಇಡೀ ಕುಟುಂಬ ಭಾರತಕ್ಕಾಗಿ ಸಮರ್ಪಣೆ ಮಾಡಿದ್ರು. ಇವ್ರು ಹೇಳ್ತಾರೆ ಕಾಂಗ್ರೆಸ್ನವರು, ಅವರು ಕ್ಷಮಾಪಣೆ ಪತ್ರ ಬರೆದು ಕೊಟ್ಟರು, ಅವರಿಗೆ ಪೆನ್ಷನ್ ಸಿಗ್ತಿತ್ತು ಅಂತ ಹೇಳಿ. ಪೆನ್ಷನ್ ಗಾಂಧಿಗೂ ತಗೊಂಡಾರ ಅಂತ ಹೇಳ್ತಾರೆ ಇತಿಹಾಸನಾಗ. ಇಂಥ ಪುಣ್ಯಾತ್ಮ 20 ವರ್ಷ ಇಂಥ ಕಠಿಣ ಶಿಕ್ಷೆ ತೊಗೊಂಡ್ರಿ. ಒಬ್ಬ ಮನುಷ್ಯನ ಜೀವನ ಏಟಿರ್ತದೆ. ಎಲ್ಲ ಆಯುಷ್ಯ ಅಲ್ಲೇ ಕಳೀದು ಬೇಡ ಅಂತೇಳಿ ಕಂಡೀಷನ್ ಹಾಕಿದ್ರು. ನೀವು ಎಂದು ಸ್ವಾತಂತ್ರ್ಯ ಹೋರಾಟದಾಗ ಬರೋದಿಲ್ಲ, ನೀನೂ ಮಾಡೋದಿಲ್ಲ ಅಂದ್ರೆ ನೀನು ಬಿಡ್ತೀನಿ ಅಂದ್ಕೊಳ್ಳಿ. ಆಯ್ತಪ್ಪ ಬಿಡ್ರಿ, ಹೊರಗಡೆ ಹೋಗಿ ನಾನು ಕನಿಷ್ಠ ಪುಸ್ತಕಗಳನ್ನು, ಪತ್ರಿಕೆಗಳನ್ನು, ಮಾಧ್ಯಮಗಳ ಮೂಲಕ ಜನರಲ್ಲಿ ಜಾಗೃತಿ ಮಾಡೋದ್ರೆ ಸೇವೆ ಮಾಡ್ಲಿಕ್ಕಾಗ್ತದೆ ಅಂತೇಳಿ ಹೊರಗೆ ಬಂದಂಥ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು. ಅವ ಹೇಳ್ತಾನೆ ರಾಹುಲ್ ಗಾಂಧಿ, ಐ ಆಮ್ ನಾಟ್ ಸಾವರ್ಕರ್, ಐ ಆಮ್ ಗಾಂಧಿ ಅಂತ. ಇವ ಗಾಂಧಿ ಅಲ್ಲ, ಇವ ಗ್ಯಾಂಡಿ. ಸೋನಿಯಾ ಅಲ್ಲ. ಏನು ಸೋನಿಯಾ ಹೆಸರ? ಅಟೋನಿಯಾ? ಯಾವ ಎಲ್ಲೋ ಯಾವ ಬೀಜೋ ಏನು? ಪಾರ್ಲಿಮೆಂಟಾಗ ಹೇಳಿದ್ರಲ್ಲ ಒಬ್ಬ MP, ಜಾತಿ ಗಣನೆ ಮಾಡ್ತೀವಿ, ಜಾತಿ ಗಣತೆ ಮಾಡ್ಬೇಕು, ಜಾತಿ ಗಣತೆ ಅಂದ್ರೆ ಹಿಂದೂಗಳನ್ನ ಹೊಡಿಲಕ್ಕ. ನೋಡ್ರಿ, ಒಬ್ಬರೇ BJP ಅವ್ರು ಬಿಟ್ರೆ, ಹಿಂದೂ ಸಂಘಟನೆಗಳು ಬಿಟ್ರೆ, ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿದ್ರೆ ಯಾರು ಖಂಡಿಸಾರನು? ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಗಾಂಧಿ ಖಂಡಿಸೋದೇನು? ಬಾಂಗ್ಲಾದ ಪ್ರಧಾನಮಂತ್ರಿಗಳು ಅವ್ಯಾರು ಮೊನ್ನೆ ಮಾಡ್ಯಾರಲ್ಲ, ಅವನಿಗೆ ಅಭಿನಂದನೆ ಸಲ್ಲಿಸೋದು. ಅದೇ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿ ಒಂದು ಏನು ಹೇಳಿದ್ರು, ಬಾಂಗ್ಲಾದಲ್ಲಿರುವಂಥ ಹಿಂದೂಗಳು, ಸಿಖ್ರು, ಕ್ರಿಶ್ಚಿಯನ್ರ ರಕ್ಷಣೆ ಮಾಡೋ ನಿಮ್ಮ ಜವಾಬ್ದಾರಿ ಇದೆ ಅನ್ನೋಂಥದ್ದನ್ನು ಎಚ್ಚರಿಕೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ರು. ನಮ್ಮ ಮುಂದಿನ ದಿವಸಗಳು ಭಾರತಕ್ಕೆ ಒಳ್ಳೆಯ ದಿನಗಳಿಲ್ಲ.
ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ಇದು ಮಾಡಿ ಇವರೇ ದೇಶದ್ರೋಹಿಗಳೇ ಇಟ್ಟು ತುಂಬ್ಯಾರ. ಇಲ್ಲಿ ಪಾಕಿಸ್ತಾನದವ್ರು ಹೇಳ್ತಾರ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಬೇಕತ್ತ, ಅಲ್ಲಿ ಹೇಳ್ತಾರ. ಇಲ್ಲಿ ಜನ ರಾಹುಲ್ ಗಾಂಧಿ ಅಂತ ಓಟ್ ಹಾಕ್ತಾರೆ. ನಾವು ಎಂಥ ದುರ್ದೈವಗಳಿದೀವಂದ್ರೆ 565 ಮಾರ್ಕಸ್ ಒಟ್ಟ. ಆ 565 ಮಾರ್ಕಸ್ನಾಗ ಎಷ್ಟು ತಗೊಂಡಾರಪ್ಪ? 240 ತಗೊಂಡರು ಪಾಸ್ ಆಗ್ತಾರೋ ಏನು 99 ತಗೊಂಡವ್ರು ಪಾಸ್ ಆಗ್ತಾರ್ರಿ? 99 ತಗೊಂಡು ಇಟ್ಟು ಜಿಗಿದಾಳಕತ್ತಾರವ ಪ್ರಧಾನಮಂತ್ರಿ ಆದಂಗ ಮಾಡ್ಲಕತ್ತಾನ. ನಾವು ಹೇಳಿದ್ವಿ 400 ಆಗ್ತದೆ ಅಂತೇಳಿ. ದೊಡ್ಡ ಅಪಪ್ರಚಾರ ಏನಾಯ್ತು? ಸಂವಿಧಾನ ಬದಲಾವಣೆ ಮಾಡ್ತಾರಂತೇಳಿ. ಸಂವಿಧಾನ ಬದಲಾವಣೆ ಸೂರ್ಯ ಚಂದ್ರರೊಳಗೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದಂಥ ಸೇವೆ ಮಾಡಿದವರು ಮೋದಿಯವರು. ಅವರು ಎಲ್ಲಿ ಕಲ್ತಿದ್ರು, ಎಲ್ಲಿ ಅಂತ್ಯ ಆಗಿತ್ತು, ಎಲ್ಲಿ ಜನ್ಮ ಆಗಿತ್ತು, ಎಲ್ಲಿ ಅಂತ್ಯಕ್ರಿಯೆ ಆಗಿತ್ತು, ಅದನ್ನ ಎಲ್ಲಾನು ಪಂಚ ತೀರ್ಥ ಮಾಡಿದವ್ರು ನರೇಂದ್ರ ಮೋದಿ. ಯಾಕೆ ಮಾಡಲಿಲ್ಲಪ್ಪ ಕಾಂಗ್ರೆಸ್ನವರು? ಅವ್ರು ಹೇಳಿದ್ರು ನಿಜವಾಗಿ ದಲಿತರ ಮುಖಂಡರುಗಳು. ನಾ ಕೇಳ್ತೇನೆ ಅವರಿಗೆ, ನೀವೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಿಮ್ಮ ಭವಿಷ್ಯವನ್ನು ಬದಲಾವಣೆ ಮಾಡಿದಂಥವ್ರು ಏನು ಹೇಳ್ತಿರಲ್ಲ ನೀವು? ಅಂಬೇಡ್ಕರ್ ಹೇಳ್ಯಾರ ಯಾವ ಕಾಲಕ್ಕೂ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಡ್ರಿ ಅಂತೇಳಿ ಅವಾಗ ಹೇಳ್ಯಾರ. ನೀವೆಲ್ಲ ಏನಾಗಿರಿ ಕಾಂಗ್ರೆಸ್ನ ದಲಾಲರಾಗಿ ಲೀಡರ್ ಆಗಿ ಅಡ್ಡಾಡ್ತೀರಿ ಬಿಜಾಪುರದಾಗ. ಮೊನ್ನೆ ಮನಗೂಳಿ ಅಗಿಸಿ ಒಳಗ ಎಷ್ಟು 100 ವರ್ಷದಿಂದ ಅಲ್ಲಿ ದಲಿತರದಾರ ಗೊತ್ತಿಲ್ಲ. ಒಂದು ಸಣ್ಣ ಮಸೂತಿ ರೀ, ನಮ್ಮ ಡಿ ಸಿ ಅವ್ರು ಹೇಳಿದ್ರು, ನಾವು ಹೋಗಿದ್ದೇವ್ರಿ ಆಫೀಸಿಗೆ. 100 ಫೂಟ್ ನಿಂತ್ರೆ ಗಬ್ಬು ವಾಸ ಬರ್ತೈತೆ ಅಂಥದ್ದೊಂದು ಮಸೂತಿ ಐತಿ. ಅದು 7 ಎಕರೆನೂ ಐತಿ. ಅದು ಎಲ್ಲ ಒಕ್ಕಪ್ಪಾಗೈತಿ. ಅಲ್ಲೆಲ್ಲ ದಲಿತರ ಮನೆ ಅದಾವು. ನಾ ಡಿ ಸಿ ಅವ್ರಿಗೆ ಹೇಳ್ದೆ, ಈ ಮಾಡಿಬಿಟ್ಟಾರ ಅದು ವಕಫದವರು. ಆ ವಕಫತ್ ಮಾಡ್ಕೊಂಡು ಬಿಟ್ಟಾರ. ವಿನಾಯಕ್ ಡಿ ಸಿ ಅವ್ರಿಗೆ ಹೇಳಿದೆ ನಾನು, ನಾ ಅಲ್ಲಿ 200 ಮನೆ ಕಟ್ಟೋದನ್ನು ದಲಿತರಿಗಾಗಿ ನನ್ನ ಬಲ್ಲಿ ಆಶ್ರಯದಾಗ ಮನೆ ಬಂದವು. ನೀವು ಅದನ್ನು ಉತ್ತಾರೆ ಕರ್ನಾಟಕ ಸ್ಲಮ್ ಬೋರ್ಡ್ ಅಂತ ಮಾಡಿ ಕೊಡಬೇಕು. ನಾ ದಲಿತರ ಮನೆಯನ್ನು ಕಟ್ಟವ ಅಲ್ಲಿ ಯಾವ ಮಗ ಬರ್ತಾನೆ ಜಗತ್ತಿನ ಯಾವ ಶಕ್ತಿ ಬಂದ್ರೆ ನಾ ಕೇಳೋದಿಲ್ಲ. ಓಯಸಿ ಬರಲಿ ಬೇವರ್ಸಿ ಬರಲಿ, ಮನೆ ನಾನು ಅಂಬೇಡ್ಕರ್ ನಗರದ ಹೆಸರಿಟ್ಟು 200 ಮನೆ ಕಟ್ಟೇ ತಿರ್ತೀನಿ ಅನ್ನೋಂಥದ್ದು ಡಿ ಸಿ ಅವ್ರಿಗೆ ಹೇಳಿದ್ದೇನೆ. ಬಂಧುಗಳ 9.5 ಲಕ್ಷ ಎಕರೆ ದೇಶನಾಗ ವಕಫತ್ ಆಸ್ತಿ ಆಗಿತ್ತು. ನಮ್ಮ ದೇಶನಾಗ 3 ದೊಡ್ಡ ಆಸ್ತಿ ಇರೋವಂಥದ್ದು. ಒಂದು ಭಾರತೀಯ ಸೈನ್ಯ 18 ಲಕ್ಷ ಎಕರೆ ಇದ್ವಿ. ಹೌದು, ನಮ್ಮ ದೇಶದ ರಕ್ಷಣೆಗಾಗಿ ಕೊಟ್ಟು ಅದು ಬೇಕು. 2ನೇ ದೊಡ್ಡ ಭೂಮಿ ಇದ್ದಂಥದ್ದು ಇಂಡಿಯನ್ ರೈಲ್ವೆ 15 ಲಕ್ಷ. ಇವತ್ತು ವಕಫ್ ಎಟ್ಟಿದೆ ಕೊಡ್ತದನು 10 ಲಕ್ಷ ಎಕರೆ ಮ್ಯಾಗ ಇವತ್ತು ವಕಫ್ ಆಸ್ತಿ ಇದೆ ಈ ದೇಶ. ನೋಡ್ರಿ ಅಂತ ದುರ್ದೈವ ಇದು. ನೆಹರು ಮಾಡಿದಂಥ, ಗಾಂಧಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಪಾಕಿಸ್ತಾನ ಮಾಡಿಕೊಟ್ಟ. ನೆಹರು ಸ್ವಾತಂತ್ರ್ಯ ಸಿಕ್ಕ ಮ್ಯಾಗ ಒಂದು ಪಾಕಿಸ್ತಾನ ಮಾಡದ. 10 ಲಕ್ಷ ಸ್ಕ್ವೇರ್ ಮೀಟರ್ ಇಲ್ಲದು, 10 ಲಕ್ಷ ಎಕರೆ ಇಲ್ಲ ಪಾಕಿಸ್ತಾನಿಗೆ ಏನೈತಲ್ಲ. ಇವತ್ತು ಒಂದು ಪಾಕಿಸ್ತಾನ ಬೀಜ ನಮ್ಮ ದೇಶನಾಗ ಒಂದು ತಯಾರಾಗೈತಿ. ಅದೇ ಕಾನೂನು ನಾವು ತಿದ್ದುಪಡಿ ಮಾಡ್ತೀವಿ. ಡಿ ಸಿಗೆ ಪವರು, ಅದ್ರಾಗ 2 ಹಿಂದೂಗಳನ್ನ ಕಮಿಟಿ ಒಳಗೆ ಹಾಕ್ತೀವಿ. ಯಾರ್ದಾರೆ ಆಸ್ತಿ ಇವತ್ತು ಬರ್ತಾನ ನೋಡ್ರಿ. ಮೊನ್ನೆ ಒಬ್ಬ ಮೌಲ್ವಿ ಹೇಳ್ಯಾನ, ಓ ವಿಧಾನಸಭಾ ಭೀ ಹಮಾರ ಇಸ್ಕ ಬಕಪ್ का आता है ಅಂತ ಹೇಳ್ತಾನ. ಮೊನ್ನೆ ಒಬ್ಬರು ಹೈಕೋರ್ಟ್ ಜಡ್ಜು ಹರಿಯಾಣದಾಗ ಒಬ್ರು ಜಡ್ಜ್ ಸರ್ದಾರ್ಜಿ ಸಿಖ್ ಗೌರವಾನ್ವಿತ ನ್ಯಾಯಾಧೀಶರು ಹೋಗಿ ಕೇಳ್ತಾರ ಅಲ್ಲಿ ವಕಫ್ದ ಅಧಿಕಾರಿಗೆ, ಇದು ನಿಮ್ಮ ಆಸ್ತಿ ಹೆಂಗಾಯ್ತು ಅಂತ ಕೇಳ್ತಾರೆ. ಸರ್ ನಮ್ಮ ಸೆಕ್ಷನ್ ಏನೋ ಹೇಳ್ತಾನ, ಆ ಸೆಕ್ಷನ್ ಪ್ರಕಾರ ನಾವು ಯಾವ್ದು ಬೇಕಾದ ಪ್ರಾಪರ್ಟಿ ವಕಫ್ ಅಂತ ಹೇಳಿ ನಾವು ಆರ್ಡರ್ ಮಾಡಿ ಮುಗಿದೋಯ್ತು. ಅದನ್ನು ಡಿ ಸಿ ಕೇಳಕ್ಕೆ ಬರೋದಿಲ್ಲ, ಸುಪ್ರೀಂ ಕೋರ್ಟ್ ಕೇಳಕ್ಕೆ ಬರೋದಿಲ್ಲ, ಹೈಕೋರ್ಟ್ ಇಲ್ಲಿ ಯಾವ ಕೋರ್ಟಿಗೆ ಹೋಗ್ಲಕ್ಕೆ ಬರೋದಿಲ್ಲ. ಅಲ್ಲೇ ಒಬ್ಬ ಸಾಬ್ರ ಕೂತಿರ್ತಾನೆ ಟ್ರಿಬ್ಯುನಲ್ದಾಗ ಜಡ್ಜ್, ಅವನೇ ನ್ಯಾಯ ಕೊಡು. ತುಡುಗನ ಕೈಯಾಗನೇ ನೀವು ನ್ಯಾಯ ಕೊಟ್ಟರೆ ನ್ಯಾಯ ಸಿಗ್ತದೆ. ಕೋರ್ಟಿಗೆ ಅಧಿಕಾರ ಇಲ್ಲ. ಇವ ಮನಮೋಹನ್ ಸಿಂಗ್ ಬಂದ ಮ್ಯಾಗ ಮಾತಾಡಲಿಲ್ಲ, ಕಿಸಿಲಿಲ್ಲ 10 ವರ್ಷ. ಇಂಥ ಅನಾಹುತ ಮಾಡಿ ಹೋಗ್ಯಾರ ಅವರು. ಇವತ್ತು ನೋಡ್ರಿ
10-11 ಲಕ್ಷ ಎಕರೆ ಭಾರತದಲ್ಲಿ ಇವತ್ತು ಅವ್ರ ಆಸ್ತಿ. ತೊರ್ವಿ ಮಹಾಲಕ್ಷ್ಮಿ ಗುಡಿದ 19 ಎಕರೆ ವಕಫ್ ಅಂತೇಳಿ ಮಾಡಿದ್ರು. ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್. ಇಲ್ಲೇ ನಮ್ಮ ದರ್ಗಾ ರೋಡಲ್ಲಿ ಏನೈತಲ್ಲ ಸರ್ವೆ ನಂಬರ್ 811 77 ಎಕರೆ ಅದು ವಕಫ್. ಅವ ಮೊಹಮ್ಮದ್ ಮೊಹಸಿನ್ ಎತ್ತಪ್ಪ ಇದ್ದ ಇಲ್ಲೇ ನಿಮ್ಮ ಏರಿಯಾದಾಗ ಒಂದು ಮನೆ ಕಟ್ಟಾನವ. ರಾಜ್ಕುಮಾರ್ ಲೇಔಟದಾಗ ಇಲ್ಲಿ ಅವ ಮುಂದೆ MLA ನಿಂದಿರ್ಬೇಕಂತ ಬಿಜಾಪುರ ಕ್ಷೇತ್ರ ಹೆಂಗೆ ಹೊಡೆದಿದ್ದು ಗೊತ್ತಾನ. 1,20,30,000 ಸಾಬ್ರು ಬರಂಗೆ ಹೊಡೆದು ಹೋಗ್ಯಾನವ. ನಾ ಬಿಡ್ತೀನಿ. ನೀವೆಲ್ಲ ಗಟ್ಟಿಯಾಗಿ ಓಟ್ ಹಾಕುತ್ತಾರೆ. ನಾ ಹೆಂಗೆ ಕೆಡುತ್ತೀರಿ? ನಂದೇನು ಕಿಸಿಲ ಕೆಡುತ್ತೀರಿ? ಒಂದಿಟ್ಟು ನಮ್ಮ ಲೀಡ್ರುಗಳು ಅದಾವ ಸಾಬ್ರಿಗೆ ಹುಟ್ಟದಂಗೆ ಇರಲ್ಲ ಅವರು. ಸಾಬ್ರಿಗೆ ಹುಟ್ಟದಂಗೆ ಅದಾರ ಅವರು. ಅವ್ರಿಗೆ ಧರ್ಮ ದೇಶ ಏನೂ ಇಲ್ಲ. ಬಸವಣ್ಣನು ಕೆಡಬೇಕು. ಈ ನಮ್ಮ ಕರ್ನಾಟಕದಾಗ 4-5 MP ಬಿದ್ದವಲ್ಲ ಅವರು ಅಂಥವ್ರೆ ಎಲ್ಲ ಅಡ್ಜಸ್ಟ್ಮೆಂಟ್. ನಿಮ್ಮ ಮಗ ಬರಲ್ರಿ, ನಾನು ಸಸಿ ಬರಲ್ರಿ, ಮಳೆ ಬರಲ್ರಿ, ಅಡ್ಜಸ್ಟ್ಮೆಂಟ್. ಇಲ್ಲಿ ಪಾಪ ನರೇಂದ್ರ ಮೋದಿಯವರು ಆ ಬಿಲ್ ತರಬೇಕಾದ್ರೆ ಮೊನ್ನೆ ಬಹುಮತ ಇಲ್ಲ. ನಮಗೆ ಬಹುಮತ ಇಲ್ಲಾದ್ರೆ ಐತಿ. ರಾಜ್ಯಸಭಾದಾಗ ನಮ್ಮ ಬಹುಮತ ಇಲ್ಲ. ಈಗೇನೋ ಪುಣ್ಯಾಕ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಒಪ್ಕೊಂಡಾರ ಇಲ್ಲಿ ಬಿಲ್ ತೊಗೊಂಡು ಬರ್ರಿ ನಾವು ಸಪೋರ್ಟ್ ಮಾಡ್ತೀವತ್ತೆ. ನೀವೇ 400 ಕೊಟ್ಟಿದ್ರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತಿದ್ದಿಲ್ಲ. ಇಂಥವತ್ತನ್ನ ಬದಲಾವಣೆ ಮಾಡಿ ಇವತ್ತು ಎಲ್ಲ ದಲಿತರಿಗೆ 9 ಲಕ್ಷ ಇವ್ರು ಹೇಳ್ತಾರಲ್ಲ ಸರ್ಕಾರ ಅಧಿಕೃತ. ಕರ್ನಾಟಕದಾಗ 60,000 ಎಕರೆ ಐತಿ. ಅರ್ಧ ನಾ ಹೇಳ್ತೀನಿ ಪ್ರಧಾನಮಂತ್ರಿ ನಾಳೆ ಒಂದು ಪತ್ರ ಬರಿತೀನಿ. ಈ ವಕಫದಿಂದ ಎಲ್ಲ ಆಸ್ತಿ ಮುಕ್ತ ಮಾಡ್ರಿ, ರೆವಿನ್ಯೂ ಇಲಾಖೆಗೆ ಕೊಡ್ರಿ. ಆ ಅರ್ಧ ಆಸ್ತಿ ಏನದ 5 ಲಕ್ಷ ಎಕರೆ ಎಲ್ಲ ದಲಿತರಿಗೆ ಎಲ್ಲ ಕರೆದು ಹಂಚಿಬಿಡ್ರಿ. ಹೌದು, ನಮ್ಮವ್ರು ಇರ್ಲಿ. ಇವ್ರಿಗೆ ಕೊಟ್ರೆ ನೀವು ಮಕ್ಕಳು ಎಂದರೆ ನಮಗೆ ಹಿಂದೂಸ್ತಾನ್ ಜಿಂದಾಬಾದ್ ಅಂತಾರೇನ್ರಿ? ಸುಮ್ಮನೆ ಇವತ್ತು ನಾಟಕ ಮಾಡ್ತಾರೆ ಅವ್ರು ಜೆಂಡ ಹಿಡ್ಕೊಂಡು ಹಿಂಗೆ ಇಟ್ಟಕ್ಕೆ ನಾವು ಖುಷಿಯಾಗಿರ್ತೀವಿ. ನಮ್ಮ ದೋಸ್ತ್ರಿ ಜೆಂಡ ಹಿಡ್ಕೊಂಡಿದ್ರು ಬರ್ತೀನಿ, ಯಾರು ಉಪಕಾರಕ್ಕೆ ಇಟ್ಕೋತಾರ? ಏನು ತಿಂತಾರೆ? ನಮ್ಮದೇ ದೇಶದ ತಿಂತಾರೆ ಎಲ್ಲರೂ. ನೀವು ಅವ್ರಿಗಿಂತ ಒಂದು ದೊಡ್ಡ ಇದಾಗಿರ್ತೀರಿ. ನಾವು ಅಣ್ಣತಮ್ಮರಂಗೆ ಇದೀವ್ರಿ. ತಮ್ಮಗಳೇ 50% ಅವ್ರು ಆದ್ರೆ ನೀವು ಹತ್ತಪ್ರ, ನೀನು ಕಲಾಲ್ರವ, ನೀ ಪಂಚಮಸಾಲೆರವ, ನೀವು ದಲಿತದಿ, ನೀ ಬ್ರಾಹ್ಮಣದಿ, ಬಣಿಜ್ಗದಿ ಕೇಳೋದಿಲ್ಲ. ಬಂಗ್ಲಾದಾಗ ಕೇಳಿ ಹೊಡಿಲಕತ್ತಲ್ಲ. ಹಿಂದೂ ಯಾವ ಕುಂಕುಮ ಹಚ್ಕೊಂಡನ್ನ ಹೊಡಿತಾರೆ. ಕುಂಕುಮ ಹಚ್ಕೊಂಡು ಹೆಣ್ಮಕ್ಳು ಹೊಡಿತಾರೆ. ಈ ಬತ್ತಿ ಕುಂಕುಮ ಎಲ್ಲ ಹಚ್ಕೊಂಡ್ರೆ ಹೊಡಿತಾರೆ. ನೀವೇನು ತಿಳ್ಕೊಂಡ್ರಿ? ನಮ್ಮ ಜಾತಿಯವನು ಇತ್ತಾನ್ರಿ. ನಮ್ಮ ಜಾತಿಯವನು ಟಿಕೆಟ್ ಕೊಟ್ಟಿಲ್ಲ. ಎಲ್ಲಿಗೆ ಹೋಗಿ ನಿಂದಿರೋದು ಭಾರತ? ಬಹುಶಃ ಇವತ್ತೇನ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರೆ ಭಾರತ ಹಿಂಗಿರ್ತಿರ್ಲಿಲ್ಲ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಬುಕ್ಕ ಬರ್ದಾರೆ. ಯಾಕೋ 1935 42 ಬರ್ದಾರೆ. ಅದು ಓದ್ರೆ ನೀವು ಅದ್ರಾಗ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಹಾಕಲಿಕ್ಕೆ ನನ್ನ ಸಹಮತ ಇಲ್ಲ. ಒಂದು ವೇಳೆ ಗಾಂಧಿಗೆ ಹೇಳ್ತಾರೆ ಅವರು. ಗಾಂಧಿಗೆ ಅವ್ರು ಭಾಳ ಕಿಮ್ಮತ್ತು ಕೊಡ್ತಿದ್ದಿಲ್ಲ. ಗಾಂಧಿಗೆ ಒಮ್ಮೆ ಭೇಟಿಯಾಗ್ಯಾರ ಅವ್ರ ಜೀವನದಾಗ. ಗಾಂಧಿ ವಿಚಾರ ಬಗ್ಗೆ ಅವ್ರು ಎಂದೆಂದೂ ಒಪ್ಕೊಂಡೇ ಇಲ್ಲ. ಮಹಾತ್ಮನೇ ಅನ್ಬೇಡ ಅಂತ ಹೇಳಿದವ್ರು ಅಂತವ್ರು ಬಾಬಾ ಸಾಹೇಬ್ರು. ಅವ್ರು ಹೇಳ್ತಾರೆ, ಭಾರತ ಸುರಕ್ಷಿತವಾಗಿರ್ಬೇಕಾದ್ರೆ, ಇಲ್ಲಿ ಜನ ಶಾಂತ ರೀತಿಯಿಂದ ಜೀವನ ಮಾಡಬೇಕಾದ್ರೆ ಪಾಕಿಸ್ತಾನ ನೀವು ಒಡೆದು ಕೊಟ್ಟರೆ ಇಲ್ಲಿ ಎಲ್ಲ ಸಾಬ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ರಿ, ಅಲ್ಲಿರುವಂಥ ಎಲ್ಲ ಹಿಂದೂಗಳನ್ನು ಭಾರತಕ್ಕೆ ತೊಗೊಂಡು ಬರ್ರಿ. ಇದು ನಾ ಹೇಳಿದ್ದಲ್ಲ, ಯಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು. ಅವ್ರನ್ನ ಸೋಲ್ಸಿದಾರೆ ಯಾರು? ಬಾಂದ್ರಾ ಅಂತೇಳಿ ಮುಂಬೈದಾಗ ಒಂದು ಕ್ಷೇತ್ರಕ್ಕೆ ನಿಂತ್ರ ಅಂಬೇಡ್ಕರ್ನ ಸೋಲ್ಸಿದವ್ರಿ ಕಾಂಗ್ರೆಸ್ಸಿಗರು. ಅದು ಒಬ್ಬ ಸಾಮಾನ್ಯ ಮನುಷ್ಯ ನಿಂದಿರಿಸಿ ಅಂಬೇಡ್ಕರ್ ಸೋಲಿಸ್ತಾರೆ. ಅವನ ರಾಜ್ಯಸಭಾ ಮಾಡುವಾಗ ಅವಾಗ ಜನಸಂಘ ಇತ್ತು. ಜನಸಂಘ ಅವ್ರಿಗೆ ಬೆಂಬಲ ಕೊಡ್ತದೆ. ಅವ್ರ ಕ್ಯಾಂಡಿಡೇಟ್ ಏಜೆಂಟ್ ದತ್ತೋಪಾಧ್ಯಾಯ ಟೆಂಗಡಿ ಅನ್ನೋರು RSSನವರು ಅಂಬೇಡ್ಕರ್ ಅವರ ಕ್ಯಾಂಡಿಡೇಟ್ ಏಜೆಂಟ್ ಆಗಿ ಕೆಲಸ ಮಾಡ್ಯಾರ. ಅವರೇ ಒಂದು ಬುಕ್ಕ ಬರೆದಾರೆ, ಅಂಬೇಡ್ಕರ್ ವಿಚಾರ ಸಾಮಾಜಿಕ ಕ್ರಾಂತಿ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಇದು ಎಲ್ಲ ಸತ್ಯ ಇತಿಹಾಸ ನಮ್ಮ ಜನರಿಗೆ ಗೊತ್ತಾಗಲಿಲ್ಲ ಬಂಧುಗಳು, ಇವತ್ತು ಗೊತ್ತಾಗ್ಲಕ್ಕತ್ತದೆ. ನಾವೆಲ್ಲ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರಂಥ ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ, ಭಾಳ ಶ್ರೀಮಂತ ಮನೆತನ. ಬೋಸ್ ಅಂದರೆ ಅವ್ರು ದೊಡ್ಡ ವಕೀಲರು, ಅವ್ರ ತಂದೆಯವರು. ಅದನ್ನೆಲ್ಲ ಬಿಟ್ಟು ICS
ರ್ಯಾಂಕ್ ಸ್ಟೂಡೆಂಟ್ ಇದ್ದರೂ ಸಹ ಅವರು ಯಾವುದೇ ಅಧಿಕಾರಿ, ಬ್ರಿಟಿಷ್ ಅಧಿಕಾರಿ ಆಗದೆ ಒಂದು ಸೈನ್ಯವನ್ನು ಆಜಾದ್ ಹಿಂದ್ ಅನ್ನುವಂಥ ಒಂದು ಸೈನ್ಯ ಕಟ್ಟಿ ಅದರ ಮುಖಾಂತರ ಒಂದು ತಮ್ಮದೇ ಆದಂಥ ಸೈನ್ಯ ರೆಡಿ ಮಾಡಿದಾಗ ಬ್ರಿಟಿಷರಿಗೆ ಅನ್ನಿಸ್ತದೆ ಇನ್ನು ನಮಗೆ ಭಾರತದಲ್ಲಿ ಉಳಿಗಾಲಿಲ್ಲ, ಭಾರತದಲ್ಲಿ ಜಾಗೃತಿ ಆಗ್ತಾರೆ. ಅವಾಗ ಅಂಬೇಡ್ಕರ್ ಅವ್ರನ್ನು ಒಂದು ದುಂಡು ಪರಿಷತ್ತಿನ ಸಭೆ ಕರೆದಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರು, ನಾನು ದಲಿತ ಸ್ಥಾನ ಕೇಳುವುದಿಲ್ಲ, ಪಾಕಿಸ್ತಾನಕ್ಕೆ ನನ್ನ ಬೆಂಬಲ ಇಲ್ಲ, ಭಾರತದಲ್ಲಿ ಅಸ್ಪೃಶ್ಯ ಜನಾಂಗದ ಅಭಿವೃದ್ಧಿ ಆಗಬೇಕಾದ್ರೆ, ಸಮಾನತೆ ಬರಬೇಕಾದ್ರೆ ಅವ್ರಿಗೆ ಕೆಲವೊಂದು ದಿವಸ ಮೀಸಲಾತಿ ಕೊಡಬೇಕು ಅಂತೇಳಿ ಅವರು ಒಂದು ವಿಚಾರವನ್ನು ಮಂಡನೆ ಇಡ್ತಾರೆ. ಹೆಂಗೆ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನ ಬೇಡದ, ಅದೇ ಮಾದರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾರೇ ಬೇಡಿದ್ರೆ ಒಂದು ದಲಿತ ಸ್ಥಾನ ಬೇಡಬಹುದಾಗಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಹಿಂದೂ ವಿರೋಧಿ ಇರಲಿಲ್ಲ. ಹಿಂದೂ ಧರ್ಮದಲ್ಲಿ, ಹಿಂದೂ ಇದರಲ್ಲಿ ಇರುವಂಥ ಮೂಢನಂಬಿಕೆಗಳ ವಿರುದ್ಧ ಬಾಬಾ ಸಾಹೇಬ್ರು ಇದ್ರು ಹೊರತು ಅಂಬೇಡ್ಕರ್ ಅವರು ಮೇಲ್ಜಾತಿ ವಿರೋಧಿ ಅಲ್ಲ. ಅವರೊಂದು ಪಕ್ಷ ಕಟ್ಟೋದು ಅದಕ್ಕೆ ಭಾರತೀಯ ದಲಿತ ಪಾರ್ಟಿ ಏನೋ ಭಾರತೀಯ ರಿಪಬ್ಲಿಕನ್ ಪಾರ್ಟಿ ಅಂತ ಕಟ್ಟೋದು, ಭಾರತೀಯತೆನೇ ಅವರು ಉಚ್ಚಾರ ಮಾಡ್ತಾ ಇದ್ರು. ರಾಷ್ಟ್ರಧ್ವಜ ವಿಚಾರ ಬಂದಾಗ ಕೇಸರಿ ಧ್ವಜವನ್ನ ಅವರು ಒಪ್ಪಿಕೊಂಡ್ರು ಸಹ ಈ ನೆಹರು ಒಪ್ಪಿಕೊಳ್ಳಿಲ್ಲ. ನೆಹರು ಒರಿಜಿನಲ್ ಹಿಂದೂ ಅಲ್ಲ. ಇವರೆಲ್ಲ ಮೊಘಲರ ಕೈಯಾಗ ಸೈನ್ಯದಲ್ಲಿ ಇವರೆಲ್ಲ ಖಜಾಂಚಿದ್ದವ್ರು, ಇವ್ರ ಖಾನ್ದಾನ್ ತೆಗೆದ್ರೆ ಇವರು ನೆಹರು ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್. ಇದು ಯಾವ ಪಂಡಿತೂ ಇಲ್ಲ, ಗಿಂಡಿತೂ ಇಲ್ಲ. ಇವರೆಲ್ಲ ಚೈನಿ ಹೊಡೆದು ಲಾರ್ಡ್ ಮೌಂಟ್ ಬ್ಯಾಟನ್ ಮನೆಯವ್ರ ಜೋಡ, ಶೇಖ್ ಅಬ್ದುಲ್ಲಾನ್ ಮನೆಯವ್ರ ಜೋಡ ಚೈನಿ ಹೊಡಿ ಗಿರೇಕಿ. ನೆಹರುಗೆ ಎಲ್ಲರ ಸಿಗರೇಟ್ 555 ಸೇರ್ತಿದತ್ತ. ಒಮ್ಮೆ ಕಲ್ಕತ್ತಾಕ್ಕೆ ಹೋದಾಗ ಸಿಗರೇಟ್ ಸಿಗಲಿಲ್ಲತ್ತ. ದಿಲ್ಲಿದಿಂದ ಸಿಗರೇಟಿಗೆ ಒಂದು ವಿಮಾನ ಬತ್ತತ್ತೆ. ನೆಹರೂನ ಅರಿವಿ ಲಂಡನ್ಗೆ ಹೋಗ್ತಿದ್ದತ್ತ ಡ್ರೈ ಕ್ಲೀನಿಂಗ್. ಇವ್ರೇನು ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಬಗ್ಗೆ ಹೇಳ್ತಾರೆ. ಅವರು ಗಾಣ ಅಟ್ಟು ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಊಟ ಕೊಡ್ತಿದ್ದಿಲ್ಲ. ಒಮ್ಮೆ ನೆಹರೂನ ಒಳಗೆ ಹಾಕಿದ್ರು, ಅರೆಸ್ಟ್ ಮಾಡಿದ್ರು. ಮಾಡಿದ್ರೆ ಗಾದಿ ತಕ್ಕೆ ಮ್ಯಾಗಿನ ಪಂಖ ಬಂದಿದ್ದಿಲ್ಲ, ಸೈಡ್ ಪಂಖ, ಮುಂದೊಂದು ಬರೀಲಾಕ ಸಾಗವಾನಿದು ಒಂದು ಡೆಸ್ಕ, ಇಷ್ಟು ಗಾಳಿ ಬರೋಂಥ ಕಿಟಕಿಗಳು ಇದ್ರೂ ಒಂದು ವಾರ ಇರಲಿಲ್ಲ. ಬರೆದು ಕೊಟ್ಟತ್ರ ಕ್ಷಮಾಪಣೆ ಬರೆದು ಕೊಟ್ಟಾರ ನೆಹರು. ಆದರೆ ಏನೋ ಕ್ಷಮಾಪಣೆ ಬರೆದು ಕೊಡುವಂಥವ್ರು ಯಾರಾದರೂ ಒಬ್ಬರು ಈ ದೇಶದಲ್ಲಿದ್ದರೆ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಅವರು, ಭಗತ್ ಸಿಂಗ್ರು, ಚಂದ್ರಶೇಖರ್ ಆಜಾದ್ರು, ಲೋಕಮಾನ್ಯ ತಿಲಕರು ಎಲ್ಲ ಅವ್ರು ಜೀವ ಕಳ್ಕೊಂಡಾರಿ. ಎಲ್ಲದರ ಗಾಂಧಿ ಎಲ್ಲದರ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕುಟುಂಬದವರು ಎಲ್ಲೋ ಅದಾರ, ಯಾವುದರ ಅಧಿಕಾರದಾಗ ಅದಾರ, ಎಲ್ಲದಾರ ಇವತ್ತು ನಮ್ಮ ಯಾರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಕುಟುಂಬ ಎಲ್ಲೈತಿ, ಎಲ್ಲದಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬ, ಅವ್ರು ಏನೂ ಆಗಲಿಲ್ಲ. ಇದು ಗಾಂಧಿ ಎಲ್ಲಿಗೆ ಗಾಂಧಿ ಬತ್ರಿ, ಇದು ಗಾಂಧಿನೆಲ್ಲ ನೆಹರು ಇದ್ದಿದ್ದು ಗಾಂಧಿ ಹೆಂಗಾಯ್ತು ಅದೇ ಕನ್ಫ್ಯೂಷನ್ ಆಯಿತು. ಗಾಂಧಿ ಅನ್ನೋ ಅಡ್ಡ ಹೆಸರನ್ನೇ ಬ್ಯಾಕ್ಮೈ ಮಾಡಿ ತೊಗೊಂಡ್ಬಿಟ್ರು. ಅದು ಗ್ಯಾಂಡಿ ಇತ್ತು, ನಾವೆಲ್ಲ ಹತ್ತೀವಲ್ಲ, ಮೊದಲು ವಿಜಯಪುರ ಹೋಗಿ ಬಿಜಾಪುರ ಆಗಿತ್ತು, ಹಂಗೆ ಗ್ಯಾಂಡಿ ಹೋಗಿ ಗಾಂಧಿ ಆಗೈತೆ. ಅದಕ್ಕೆ ಇಂಥವರಿಂದ ನಾವು ರಕ್ಷಣೆ ಆಗಬೇಕಾದ್ರೆ ನಾವೆಲ್ಲರೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಇವತ್ತೇನು ಭವ್ಯ ಮೂರ್ತಿ ಕೂರಿಸಿದ್ದೀವಿ. ಇವತ್ತು ಎಲ್ಲ ಕಡೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು, ಸ್ವಾಮಿ ವಿವೇಕಾನಂದರು, ಅಹಿಲಾಬಾಯಿ ಹೋಳ್ಕರು, ಮಹಾರಾಣಾ ಪ್ರತಾಪರು, ಛತ್ರಪತಿ ಶಿವಾಜಿ ಮಹಾರಾಜರು, ಮತ್ತಾರ್ಯಾರಿ ನಾವು ಕುಡಿಸಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಬಾಬು ಜಗಜೀವನ್ ರಾಮ್ರು, ಅಂಬೇಡ್ಕರ್ದು ದೊಡ್ಡ ಮೂರ್ತಿ ಎಲ್ಲ ಸರ್ಕಲ್ನಲ್ಲೂ ಒಂದೊಂದು ಕೂಡಿಸಿ ಈ ಭಾಗ ಏನಿದೆ ತೊರವಿಯವರೆಗೆ ಇನ್ನು 5 ವರ್ಷನಾಗ ನೋಡ್ರಿ ಇಡೀ ಮಾರ್ಕೆಟ್ ಈ ಕಡೆ ಬರ್ತದೆ. ನೀವು ಆ ಕಡೆ ಹೋಗೋದೇ ಬೇಡ, ಆ ಕಡೆ ಭಾಗವಂಡ್ರ ಕಡೆ, ಅವ್ರ ಕಡೆ ನಮ್ಮ ಹೆಣ್ಮಕ್ಳು ಬಯಸೋದು ಬೇಡ. ಎಲ್ಲ ಕಾಯಿಪಲ್ಲೆ ಮಾರ್ಕೆಟ್ ನಮ್ಮ ಕಾರ್ಪೊರೇಟರ್ ಎಲ್ಲ ಕೂಡ ನಾವು ಮಾಡೀವಿ. ಶಾಸ್ತ್ರಿನಗರ ಮುಂದೆ ಮಾಡೀವಿ ಇಲ್ಲೋ. ನಮ್ಮ ಹೆಣ್ಮಕ್ಳು ಯಾರು ಕೂತಿದ್ರು ಅಂದ್ರೆ ಒಂದು 10 ರೂಪಾಯಿ ಅವರು ಕೇಳಿದ್ರೆ ನೀವು 11 ರೂಪಾಯಿ ಕೊಟ್ಟು ತೊಗೋರಿ, 9 ರೂಪಾಯಿ ಅಂತ ಹೇಳಿ ತೊಗೋಬೇಡ್ರಿ. 1 ರೂಪಾಯಿದಾಗ ಟಾಟಾ ಬಿರ್ಲ್ ಹಾಕ್ತೀರ, 4 ಕಡೆ ಮಾಡಪ್ಪ.
ಎಂಟನೇ ಕಡಿಮೆ. ನಮ್ಮ ಹೆಣ್ಮಕ್ಳಂತರೂ ಅದು ಹಿಂಗೆ ಹಿಂಗೆ ತೆಗೆದು ಹೊರಗೆ ಬೀಳ್ಬೇಕಾದ್ರೆ ಒಂದು ತಾಸು ತೊಗೊತೈತಿ. ನಮ್ಮರಿಗೆ ಇರ್ತಾರ ಪಾಪ ವಿಧವಾ ಹೆಣ್ಮಕ್ಳು, ವಯಸ್ಸಾದ ಮುದುಕರು, ಒಮ್ಮೊಮ್ಮೆ ನಿಮ್ಗೆ ಅವಶ್ಯ ಇಲ್ಲ ಅಂದರು ಅಂಥವ್ರು ಅಂಗವಿಕಲರು ವಯಸ್ಸಾದ ಕೂತಿದ್ರೆ ಒಂದು 10 ರೂಪಾಯಿ ಕೊಟ್ಟು ಒಂದು ವಸ್ತು ತೊಗೊಳ್ರಿ. ಅವ್ರಿಗೂ ಒಂದು ನೀವು ಭಿಕ್ಷಾ ಬೇಡೋರಿಗೆ ರೊಕ್ಕ ಹಾಕ್ಬೇಡ್ರಿ. ಎಲ್ಲ ಕೈ ಕಾಲೆಲ್ಲ ಸುದ್ದಿರ್ತಾವೆ ನನ್ನ ಮಕ್ಕಳು. ಅವ್ರು ಭಿಕ್ಷಾ ಬೇಡೋದ್ರ ಸಲ ನಾಟಕ ಮಾಡ್ತಾವೆ. ಒಮ್ಮೆ ದಿಲ್ಲಿ ಒಳಗೆ ಹಂಗೆ ಆಯ್ತು. ನಾ ಮೊದಲ ಸಲ MP ಆಗಿ ಹೋದ್ಮ್ಯಾಗ ಒಮ್ಮೆ ಆಟೋದಾಗ ಹೊಂಟಿದ್ದೆ. ಒಂದು ನಮ್ಮ ಗುಡ್ಡೋಡಿಗರು ಬಂದಿದ್ರು ಪಾಪ, ಮನೆ ತಿರ್ಕೊಂಡ್ರು. ಅವ್ರು ನಾವು ಕೂಡ ಹೊಂಟಿದ್ದೀವಿ. ಒಂದು ಸರ್ಕಲ್ನಾಗ ಸಿಗ್ನಲ್ ಬಿತ್ತು, ನಿಂತೀವಿ. ಆ ಸರ್ಕಲ್ನಾಗ ಫುಟ್ಪಾತ್ ಮ್ಯಾಗ ಒಬ್ಬನ ಹಿಂಗೆ ಮನುಷ್ಯರ ಮ್ಯಾಗ ಅರಿಬಿ ಹಾಕ್ಯಾರ. ಸತ್ತಾರ ತಳಿ 4 ಮಂದಿ ನಿಕ್ಕು ತೊಳೋದು ಬಡ್ಕೋದು ಮಾಡ್ಲಕತ್ತಿದ್ರು. ಮಂದಿ ನಮ್ಮ ಹುಚ್ಚು ಮಂದಿ ನಾವು ಚಟನೇ ಐತಲ್ಲ ನಮ್ಗೆ, ಪಾಪ ಸತ್ತಾರ ಒಂದು 10 ರೂಪಾಯಿ ಇತ್ತು. ನಮಗೂ ಬಂದು ಹಂಗೆ ಮತ್ತೆ ಎಲ್ಲ ಕಡೆ ಕೇಳ್ಕೊಳಕತ್ತಿದ್ರು. ನಮ್ಮ ಗುಡ್ಡೋಡಿಗಾರು ಏನು ಮಾಡಿದ್ರೆ 50 ರೂಪಾಯಿ ಕೊಟ್ಟರು. ಕೊಡ್ಬಾರ್ದಾಗಿತ್ತು ರೀ, ಅವ್ರ ತಂದೆ ಎಲ್ಲಿ ಸತ್ತಾರೆ ಪಾಪ, ಮಂಡಿಗೆ ಖರ್ಚಿಗತ್ತೆ. ಸಿಗ್ನಲ್ ಚಾಲು ಆಯಿತು. ಅವೇನು ಮಕ್ಕೊಂಡಿದ್ದಲ್ಲ ಮಗ, ಹಿಂಗೆ ತೆಗೆದು ಎದ್ದು ಹೋಗಿ ಕೂತ್ಬಿಟ್ಟ ಕುರ್ಚಿ ಮ್ಯಾಗ. ಅಂಥವ್ರಿಗೆ ಕೊಡಬೇಡ್ರಿ. ಬಿಸಿಲಾಗ ಕೂತು ಏನು ಕಾಯಿಪಲ್ಯ ಮಾರ್ತಾರಲ್ಲ, ಬಿಸಿಲಾಗ ಕೂತು ಏನು ಪಾಪ ಹೆಣ್ಮಕ್ಳು ಹಳ್ಳಿ ಅಂದಿ ಬಂದಿರ್ತಾರೆ, ಎಲ್ಲ ನಮ್ಮ ಸುತ್ತಮುತ್ತಲಿನ ತಾಂಡ್ಯದವರು ಬಡವರು, ಅಂಥವ್ರಿಗೆ ನೀವು 1 ರೂಪಾಯಿ 2 ರೂಪಾಯಿ ಹೆಚ್ಚು ಕೊಟ್ರೆ ಅದು ನೋಡಿರಿ, ಇದು ನಮ್ಮವ್ರು ಅದಾರೆಲ್ಲ ನೋಡಿ ಕೊಡ್ತು ಬರ್ರಿ. ಇದು ಭಾಳ ಹುಷಾರಿರ್ಬೇಕು. ಯಾಕಂದ್ರೆ ಈ ಕಡೆ 30 ಮಾರ್ಕೆಟ್ ಮಾಡಿ ಬಿಜಾಪುರ್ನಾಗ. ನಾ ಯಾಕೆ ಹೇಳ್ತೀನಿ ಅಂದರೆ, ಇದರಿಂದ ನಮ್ಮ ಜನರಿಗೆ ನಾವು ಆರ್ಥಿಕವಾಗಿ ಗಟ್ಟಿ ಮಾಡಬೇಕು. ಇದು ಎಲ್ಲನೂ ಕಾರಣ ಇವತ್ತಿಲ್ಲ. ಎಲ್ಲ ಓಣ್ಯಾಗ ಹೇಳ್ತಾರೆ ನಮ್ಮಲ್ಲಿ ಒಂದು ಸಂತಿ ಮಾಡಿಕೊಡ್ರಿ, ಸಂತಿ ಮಾಡಿಕೊಡ್ರತ್ತೆ. ಇನ್ನೂ ಎಲ್ಲ ಕಡೆ ಮಾಡ್ಲಕತ್ತೀವಿ. ಅದಕ್ಕೆ ಬಂಧುಗಳೇ, ನೀವು ಎಲ್ಲರೂ ನಾವು ಒಂದೇ ವಿನಂತಿ ಮಾಡ್ಕೋತೀನಿ. ಇನ್ನು ಮುಂದೆ ಮನೆ MP ಎಲೆಕ್ಷನ್ದಾಗ ನಮ್ಮಲ್ಲಿ 7,000 ಕಡಿಮೆ ಆಗೈತೆ ಓಟ್. MP ಎಲ್ಲ ಇಡೀ ಬಿಜಾಪುರ ಜಿಲ್ಲಾ ಎಲ್ಲ 7 ವಿಧಾನಸಭಾದಾಗ ಹೆಚ್ಚಾಯಿತು. ಅದು ನಮ್ದು ಕಡಿಮೆ ಆಗೈತಿ. ಇದು ನನಗೆ ಭಾಳ ನೋವು ತಂದೈತಿ. ಯಾಕಂದ್ರೆ ನಾವು ಮತದಾನ ಮಾಡಲಿಲ್ಲ ತಿಳ್ಕೊರಿ, ಇನ್ನು ನಮ್ಮ ದೇಶ ನಮ್ಮ ಕೈಯಾಗ ಉಳಿದಿಲ್ಲ. ನೀವು ಹಿಂಗೆ ಹೋದ್ರಿ ಅಂದ್ರೆ, ನೀವು ಹಿಂಗೆ ಚೈನಿ ಹೊಡ್ಕೋತ ನಿಮ್ಮ ಹೆಂಡ್ರ ಮಕ್ಕಳನ್ನ ಕರ್ಕೊಂಡು ಸೂಟಿ ಐತಿ 2 ದಿವ್ಸ ಸೂಟಿ ಬಂದೈತಿ ಇಲೆಕ್ಷನ್ದಾಗ, ಬರ್ರತ್ತ ರಿಸಲ್ಟ್ಗೆ ಹೋದಿ, ಬರ್ರತ್ತ ದೇವ್ರಿಗೆ ಹೋದ್ರಂದ್ರೆ ನಿಮ್ಮ ದೇವ್ರ ಗುಡಿನೇ ಉಳಿದಿಲ್ಲ ರೀ. ಯಾವ ದೇವ್ರಿಗೆ ಹೋಗಿ ಕೈ ಮುಗರದಿರಿ? ಬಾಂಗ್ಲಾದಾಗ ಏನಾಯ್ತು, ಸ್ವಾಮಿನಾರಾಯಣ ಟೆಂಪಲ್ 2,000 ಕೋಟಿ ರೂಪಾಯಿ ಗುಡಿ, ಅವ್ರಿಗೆಲ್ಲ ಅನ್ನ ಹಾಕ್ತಿದ್ರು ಮುಸಲ್ಮಾನರಿಗೆ. ಇವತ್ತು ಅದನ್ನೇ ಬೆಂಕಿ ಹಚ್ಚಿಬಿಟ್ರು ಅವರು. ಬೆಂಕಿ ಹಚ್ಚಾರ ಇಲ್ಲೋದು, ನಾನು ಸುಳ್ಳು ಹೇಳಕತ್ತೀನಿ. ಈ ರೀತಿ ನಾವು ಜಗತ್ತಿನಾಗ ನೋಡಿ, ಕಾಶ್ಮೀರ್ನಾಗ ಏನಾದ್ರೆ ಅವ ಸುಳ್ಳು ಅಂದರು. ಕಾಶ್ಮೀರ ಫೈಲ್ ಬಂದಾಗ ಕೇರಳದಾಗ ಹೇಗಿದ್ದು ಅದು ಸುಳ್ಳು ಅಂದರು. ಈಗ ನೋಡ್ಲಕತ್ತಿರಲಿ ಬಾಂಗ್ಲಾದಾಗ, ಪಶ್ಚಿಮ ಬಂಗಾಳದಾಗ ಏನು ನಡೆದದ ನಮ್ಮ ಹಿಂದೂಗಳದು. ಅದಕ್ಕೆ ನೀವು ಮತದಾರ ಏನಿದಿರಲ್ಲ, ವೋಟ್ ಹಾಕೋದು ಮಾತ್ರ ಮಾಡದೇ ಇದ್ರೆ ಭಾರತ ಉಳಿದಿಲ್ಲ. ಅವ್ರು ಹೇಳ್ತಾರೆ 2057ಕ್ಕೆ, ಇದು 2047ಕ್ಕೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ನಾವು ಮಾಡ್ತೀವಿ. ಯಾಕಂದ್ರೆ ನೀವು ಒಂದೇ ಲಗ್ನ ಆಗೋದು 2 ಹಡಿಲಾಕತ್ತೀರಿ. ಅವ್ರು 5 ಹಾಕ್ತಾರೆ, 25 ತೆಗಿತಾರೆ. ನಮ್ಮ ಮಕ್ಕಳೆಲ್ಲ ಸಬ್ಸಿಡಿ ಅವರಿಗೆ, ರೇಷನ್ನು ಅವರಿಗೆ ಎಲ್ಲ. ನರೇಂದ್ರ ಮೋದಿಯವ್ರದ್ದು ಒಂದು ಉತ್ತರ ಪ್ರದೇಶನ ಒಂದು ಹಳ್ಳಿ 2322 ವೋಟ್ ಅದಾವ ಹಳ್ಳ್ಯಾಗ. 500 ಮನೆ ಕಟ್ಸ್ಯಾರ ನಮ್ಮ ಯೋಗಿ ಆದಿತ್ಯನಾಥರು ಮತ್ತು ನರೇಂದ್ರ ಮೋದಿಯವರು. ಅಲ್ಲಿ 35-40 BJP ಅಲ್ಪಸಂಖ್ಯಾತ ಮೋರ್ಚಾದ ಮೆಂಬರು ಅಧ್ಯಕ್ಷ ಅದಾರ. ಎಷ್ಟು ಮಂದಿ? 35-40 ಮಂದಿ ನಮ್ಮ BJP ಒಳಗೆ ಅದಾರ. 2322 ವೋಟಿಂಗ್ ಆಗ್ಯದ. 500 ಮನೆಯನ್ನು ಮೋದಿಯವ್ರು ಕಟ್ಸಿಕೊಟ್ಟಾರ. ನಮ್ಮ ಯೋಗಿಯವರು ಎಲ್ಲ ರೇಷನ್ ಪುಕ್ಕಟ್ ಕೊಟ್ಟಾರ, ಗ್ಯಾಸ್ ಕೊಟ್ಟಾರ. ಓಟ್ ಎಟ್ಟು ಬಿದ್ದಾವ ಗುರ್ತೈತನ? ಎಟ್ಟು ಬಿದ್ದಾವ? 40 ಮಂದಿ BJP ಒಳಗೆ ಅದಾರ. ಶಿವರುದ್ರ ಭಯ್ಯ ಅಂತ ಅದಾರ. ಡಬ್ಬ್ಯಾಗ ಹೋಟೆ ಹಾಕಿಲ್ಲ, ಏನು ಕಿಸದ್ರಪ್ಪ ನಾವು. ಅದಕ್ಕೆ ಕಾರ್ಪೊರೇಟ್ರಿಗೆ ಹೇಳ್ತೀನಿ, ಭಾಳ ಭಯ್ಯ ಅಂತ ಬೆನ್ ಹತ್ತಬೇಡ್ರಿ. ಮತ್ತು ಮುಂದಿನ ಸಲ ನೀವು ಭಯ ಅಂತ ಭಾಳ ಬೆನ್ನು ಹತ್ತಿದ ಗುರ್ತಾದ್ರೆ ಟಿಕೆಟ್ ಕಟ್ ಆಗ್ತದೆ. ಹುಷಾರಾಗಿರಿ. ಎಲ್ಲ ನನಗೆ ಮೆಸೇಜ್ ಬರ್ತಿರ್ತಾವೆ. ಎಲ್ಲಾರ ವರ್ತಿ ಜೋಡ ರಾತ್ರಿ ಕೂತು ಮೀಟಿಂಗ್ ಮಾಡಿದ್ರೆ
ಮುಂದಿನ ಈ ಸಲ ಎಲ್ಲರೂ ಮೀಟಿಂಗ್ ಮಾಡಿ ಇಟಿಂಗ್ ಮಾಡಿದ್ರೆ ಮುಂದಿನ ಸಲ ಟಿಕೆಟ್ ಕಟಿಂಗ್ ಆಗ್ತದೆ. ಮಾಡಿರಿ, ನಮ್ಮ ಜನ ಓಟ್ ಹಾಕ್ಯಾರ, ಅವ್ರಿಗೆ ಕೆಲಸ ಮಾಡಿರಿ, ಅವ್ರು ಇರ್ರಿ, ಅವ್ರು ರೊಟ್ಟಿ ತಿನ್ಸ್ರಿ, ರೊಟ್ಟಿ ತಿನ್ನಿರಿ, ಅವಲಕ್ಕಿ ತಿನ್ನಿಸ್ರಿ, ಅವಲಕ್ಕಿ ತಿನ್ನಿಸ್ರಿ. ಮರಾಠ ಸಮಾಜದವ್ರು ಮಟನ್ ಮಾಡಿದ್ರೆ ಮಟನ್ ತಿನ್ಬಾರ್ದು ಬಿಡ್ರಿ. ಅವ್ರು ಏನು ಎಂದೂ ಓಟ್ ಹಾಕಿದ್ರೆ ಕೆಸಿದಿಲ್ಲ. ಇದು ಅಂತೂ ಇನ್ನು ಮ್ಯಾಗ ನಾ ಹೇಳೀನಿ, ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇಲ್ಲ. ಹಿಂದೂओं के साथ हिंदुओं के विकास, ದೇಶದ್ರೋಹಿयों को लात. ಇದು ನನ್ನ ಸ್ಲೋಗನ್. ಮೊನ್ನೆ ಹೇಳ್ದಲ್ಲ ಪಾರ್ಲಿಮೆಂಟ್ ಇದು ಅಸೆಂಬ್ಲಿಯಾಗ, ಕ್ಲೀನ್ ಇಂಡಿಯಾ, ಕ್ಲೀನ್ ಕರ್ನಾಟಕ, ಕ್ಲೀನ್ ಆಲ್ ಪಾರ್ಟಿ. ನೋಡಿ ಎಲ್ಲ ಕೌಡ್ರು ಒಳಗೆ ಹಾಕಿರೋ ನೀವೇ ಒಂದು ಒಪ್ಪಂದ ಪಾರ್ಟಿ ಮಾಡ್ಕೊಂಡು ಬಿಡೋದು ಹೇಳಿ ನೋಡ್ರಿ. ಯಾಕೆ ನೋಡಿ ಸೊಳ್ಳೆ ಬಿ ಜೆ ಪಿ ಆಗಿರೋದು, ಕಾಂಗ್ರೆಸ್ ಅವ್ರು ಸ್ವಲ್ಪ ಮಾಡೋದಿತ್ತು, ಬಿ ಜೆ ಪಿ ಆಗ ನಿಮ್ಮದೇ ಒಳಗೆ ಒಪ್ಪಂದ ಅಡ್ಜಸ್ಟ್ಮೆಂಟ್ ಪಾರ್ಟಿ. ನ್ಯಾಷನಲ್ ಪಾರ್ಟಿದು ಯಾರನ್ನ ಅಧ್ಯಕ್ಷ ಮಾಡ್ತೀರಿ ನೋಡ್ರಿ, ಡಿ ಕೆ ಶಿವಕುಮಾರ್ ಮಾಡ್ತೀರಿ, ಯಾರು ಮಾಡ್ತೀರಿ ಮಾಡ್ರಿ. ರಾಜ್ಯಾಧ್ಯಕ್ಷರು ಯಾರು ಮಾಡಬೇಕು ನಿಮ್ಗೆ ಗುರ್ತಾಗ್ತೈತಿ, ನೀವು ಹೇಳ್ತೀರಿ. ಅದಕ್ಕೆ ಜಾಗೃತಿ ಇರ್ರಿ. ಇವೆಲ್ಲ ಮೂರ್ತಿ ಉಳಿಬೇಕಾದ್ರೆ, ನಮ್ಮ ದೇಶದ ಗುಡಿ ಗುಂಡಾರು ಉಳಿಬೇಕಾದ್ರೆ ಹಿಂದುತ್ವ ಇರುವಂಥವನ್ನೇ MLA MP ಮಾಡ್ರಿ. ಇಲ್ಲಾಂದ್ರೆ ನಾಳೆ ಸಿದ್ದರಾಮಯ್ಯ ಮುಂದಿನ ಜನ್ಮ ಇದ್ರೆ ನಾ ಏನಾಗಿ ಹುಟ್ತೀನಿ ಅಂತ ಹೇಳ್ಯಾರ, ಸಾಬಾಗಿ ಹುಟ್ತೀನಿ ಅಂತ ಹೇಳ್ಯಾರ. ಭಾರತದಾಗ ಏನಾರ 50% ಅವ್ರು ಆದ್ರೆ ಸಿದ್ದರಾಮಯ್ಯನ ಒದ್ದಿಳಿಸಿ ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿ ಆಗ್ತಾನೆ. ಸಿದ್ದರಾಮಯ್ಯನ ಏನು ಮಾಡ್ತಾರೆ, ಅವ್ರ ಮನ್ಯಾಗ ಚಾಕ್ರಿ ತರ್ಲಕ್ಕೆ ಇಡ್ತಾರೆ. ಇದು ತಲೆಯಾಗಿ ಇಟ್ಕೊಂಡು ಬಿಡ್ರಿ. ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಹೇಳಿನ, ಏನು ರೀ ಸಿದ್ದರಾಮಯ್ಯನವ್ರ ಮುಂದಿನ ಜನ್ಮ ನೀವು ಹುಟ್ಟಿದ್ರಲ್ಲ, ದೇವ್ರು ನಿಮ್ಮಂತವ್ರು ಹೆಂಗೆ ಹುಟ್ಟಿಸ್ತಾನೆ, ಸಾಕಾಗಿದಪ್ಪ. ನಾನು ಬರೀ ಸಾಬ್ರದ ಕೆಲಸ ಮಾಡಿ ಪಾಪ ಹಾಲು ಮತ್ತದವ್ರು ಏನೋ ಕೆಲಸ ಮಾಡಿ ನಡಿ ನೀನು ತಳಗೆ ಹೋಗ್ಬಿಡೋದು ಕಳಿಸ್ಬಿಡ್ತಾನೆ, ರಿಜೆಕ್ಟ್ ಮಾಡ್ತಾನೆ. ಅವರು ಇದು ಮಾಡ್ತಾರಲ್ಲ, ಅದು ಚಿತ್ರಗುಪ್ತ. ಅದಕ್ಕೆ ಬಂಧುಗಳೇ, ಎಲ್ಲರೂ ಒಕ್ಕಟ್ಟಾಗಿರಿ, ಜಾತಿ ಬಿಟ್ಬಿಡ್ರಿ. ಅವ ಕುರುಬ್ರಾಹ್ಮಣ ಲಿಂಗಾಯತರ ಏನೂ ಇಲ್ಲ, ಎಲ್ಲ ನಾವು ಒಂದಾಗಿದ್ರೆ ನಮ್ಗೆ ಭವಿಷ್ಯ ಐತಿ. ನಾವು ಸನಾತನ ಹಿಂದೂ ಧರ್ಮ ಉಳಿಬೇಕು. ನಮ್ಮಲ್ಲಿ ಒಂದಿಟ್ಟು ಸ್ವಾಮಿಗಳು ಕೆಟ್ಟ ಹುಳುಗಳು ತಯಾರಾಗ್ಯಾವು, ಹಿಂದೂ ಧರ್ಮಕ್ಕೆ ಬೇಕು ಹಾಕೋದೆಲ್ಲ ಕ್ಯಾಮಿ ಹಾಕೋತಾವು. ಹಿಂದೂ ಏನು ಕ್ಯಾಮಿ ಬಿಟ್ಟು ಹಸಿರು ಹಾಕೊಂಡು ಅಡ್ಡಾಡಪ್ಪ, ನಾವು ಉದ್ದಕ್ಕೆ ಅಡ್ಡ ಬಿಟ್ಟು ನೀನೊಂದು ಮಸೂತಿ ಕಟ್ಟುಕೋ. ಮನೆಯೊಬ್ರು ಸ್ವಾಮಿಗೆ ಹೇಳಿದೆ, ಏನ್ರಿ ಗುರುಗಳ ನೀವೇನೋ ಮಸೂತಿ ಉದ್ಘಾಟನೆಗೆ ಹೋಗಿದ್ರಿ ಅಂತ. ಹೌದ್ರಿ, ನಾವೆಲ್ಲ ಜಾತೆ ತಿತ್ರಲ್ರಿ ಅಂದ್ರೆ, ನಾಳೆ ನಿಮ್ಮದು ಮಠ ಬಾರಿಸ್ತಾರೆ ಬರೀ. ಇವಕ್ಕೆ ಬುದ್ಧಿನೇ ಇಲ್ಲ. ಒಂದು ಮಸೂತಿ ಕಟ್ಟಿದ್ರೆ 1,000 ಹಿಂದೂಗಳನ್ನ ಕೊಂದಂಗೆ. ನೀವು ಉದ್ಘಾಟನೆಗೆ ಹೋದ್ರೆ, ನೀವೇನೋ ಮಠದಾಗ ಕೂತವ್ರು ಮಸೂದಿ ಉದ್ಘಾಟನೆಗೆ ಹೋದ್ರೆ 1,000 ಹಿಂದೂಗಳನ್ನು ಮುಗಿಸ್ದಂಗೆ. ಅದನ್ನು ತಲೆಯಾಗಿ ಇಟ್ಕೋರಿ. ನಾವೆಲ್ಲ ಒಕ್ಕಟ್ಟಾಗಿರೋನು ಇಲೆಕ್ಷನ್ ಬಂದ್ರೆ ಹೆಂಗಿರ್ಬೇಕಂದ್ರೆ 100% ವೋಟಿಂಗ್ ಮಾಡ್ಬೇಕು. ಹಿಂಗೆ ಮಾಡಿಬಿಟ್ರಂದ್ರೆ ವಕಫ್ ಕಾಯ್ದೆನೂ ಕಿತ್ತೋಗಿತ್ತೀವಿ, ಅವ್ರಿಗೆ ಸಿಗೋ ಸಬ್ಸಿಡಿನೂ ಬಂದ್ ಮಾಡ್ತೀವಿ. ಏನಿದ್ರು ದಲಿತರು, ಹಿಂದುಳಿದವರು, ನಮ್ಮ ಬಡವರು ಎಲ್ಲ ಜಾತಿಯಾಗೂ ಬಿಡೋಲ್ಲ, ಅವ್ರಿಗೆ ಕೊಡೋನು. ಅವ್ರಿಗೇನು ಕೊಟ್ಟರೆ ಏನು ಕಿಸಿದ್ಲಕ್ಕ ನಮಗೇನು ಕೊಡೋಂಗದ. ಟೊಟೆ ಹಾಕೋದಿಲ್ಲ ಅಂದ್ರೆ ಅದಕ್ಕೆ ಸುಮ್ಮನೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಸಾಥ್. ವೋಟ್ ಡಬ್ಬಿ ಮೇ ಕುಚ್ ಭೀ ನೈ ಫಾಯ್ದೆ ಐತೆ. ನಾವು 2322 ಓಟ, ಒಂದು ಓಟ್ 500 ಮನೆ ಕಟ್ಕೊಂಡು ನನ್ನ ಮಕ್ಕಳೇ ಹಾಕ್ಬೇಕಲ್ಲ ಮೋದಿಯವರಿಗೆ. ಅವ್ರಿಗೂ ಗುರ್ತಾಗೈತೆ ಮೋದಿಯವರಿಗೆ, ನಾ ಹೆಂಗೆ ತಪ್ಪು ಮಾಡಿದೆಪ್ಪ, ಇನ್ನೇನು ಮಾಡೋದು ಬೇಡ. ಅದಕ್ಕೆ ವಕಫ್ ಕಾಯ್ದೆ ತಂದಾರೆ. ಈಗ ಅಮೆಂಡ್ಮೆಂಟ್ ಆಗ್ತದೆ. ಏನು ಜಗತ್ತು ಅವ್ರು ಮೋದಿಯವ್ರು ಪ್ಲ್ಯಾನ್ ಇಟ್ಟೇ ಮಾಡ್ಯಾರ. ಇನ್ನು 3 ತಿಂಗಳದಾಗ ರಾಜ್ಯಸಭಾದಾಗ ನಮ್ಮ ರಿಸಲ್ಟ್ ಆಗ್ತದೆ. ಈಗ JPC ಅಂತ ಮಾಡ್ಯಾರ, ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಂತ ಮಾಡಿರ್ತಾರೆ. ಅವರೆಲ್ಲ ಅದ್ರಾಗೆಲ್ಲ ನಮ್ಮವ್ರೆ ಅದಾರ. ಮುಂದೆ ವಕಫ್ ಆಸ್ತಿ ಉಳಿದ್ರು ಅದಕ್ಕೆ ಅಧಿಕಾರ ಕಸೋತಾರ. ಇದ್ರಾಗ 2 MP ಇರ್ತಾರೆ ಪಾರ್ಲಿಮೆಂಟ್ನಾಗ. ಕರ್ನಾಟಕದಾಗ 2 MLAಗಳನ್ನ ಅದ್ರಾಗ ಮೆಂಬರ್ ಇರ್ತೀವಿ ನಾವು ಹಿಂದೂಗಳು. ಅದು ಬ್ಯಾನ್ ಆಗೈತೆ ಕಾಂಗ್ರೆಸ್. ಹಿಂದೂಗಳೇ ಹಾಕ್ಬೇಕು. ಹಾಗಾದ್ರೆ ಹಿಂದೂ ಗುಡಿಗಳದ್ದು ರೊಕ್ಕ ನೀವು ಅವ್ರ ಮಸೂದಿಗೆ ಹಾಕೊಳಕತ್ತೀರಪ್ಪ. ನಮ್ಮ ದೇವಸ್ಥಾನ ಇನ್ನು ಮ್ಯಾಗ ನೀವು ದೇವಸ್ಥಾನದಾಗ ಹುಂಡಿಯನ್ನು ಸರ್ಕಾರಿ ಧಾರ್ಮಿಕ ದತ್ತಿ ಇಲಾಖೆ ಬರ್ದಿದ್ದು ಗುಡಿಯೊಳಗೆ ಹುಂಡಿಯಾಗೂ ರೊಕ್ಕ ಹಾಕ್ಬೇಡ್ರಿ. ನೀವು 150 ರೂಪಾಯಿ ಅಲ್ಲಿ ಇದ್ದಂಥ ಆಚಾರ್ಯ ಅಲ್ಲೇನೋ ಸ್ವಾಮಿಗಳೇನು ಇರ್ತಾರಲ್ಲ ಅವ್ರಿಗೆ ಕೊಡ್ರಿ, ಪಾಪ ಅವ್ರ ಮನೆ ನಡೀಲಿ. ಈ ಸರ್ಕಾರಕ್ಕೆ ರೊಕ್ಕ ಕೊಡ್ರಿ. ನಿಮ್ಮ ರೊಕ್ಕ 5,000 ಕೊಡ್ತಾರೆ. ರೊಕ್ಕ ಬೋರ್ಡಿಗೆ ಕಂಪೌಂಡ್ ಕಟ್ಲಾಕ 100 ಕೋಟಿ ರೂಪಾಯಿ ಕೊಟ್ಟ ನಮ್ಮ ಸಿದ್ದರಾಮಯ್ಯ. ಅದಕ್ಕೆ ಇದನ್ನೆಲ್ಲ ಜಾಗೃತಿ ಮಾಡಿಕೊಂಡು ಸುಭಾಷ್ ಚಂದ್ರ ಬೋಸ್ ಜಯಂತಿ ಇವತ್ತು ನಾವು ಯಾರನ್ನ ಅನ್ಗಿಸ್ಬೇಕಪ್ಪ ಅಂದ್ರೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ಇವತ್ತು.
ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತ ಪುಣ್ಯ ದಿವಸ ಇವತ್ತು. ಅಕ್ಟೋಬರ್ ಬರೇ ಗಾಂಧಿ ಅಟ್ಟೆ ಹುಟ್ಟಲಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಿದಂಥದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಫೋಟೋನು ಗಾಂಧಿಕ್ಕಿಂತ ದೊಡ್ಡದು ಮಾಡಿ ಇಟ್ಟು ಪೂಜೆ ಮಾಡ್ರಿ. ಆಗಸ್ಟ್ 15 ಬಂದ್ರೆ ಸಂಗೊಳ್ಳಿ ರಾಯಣ್ಣನ ನೆನೆಸ್ಕೋರಿ. ಜನವರಿ 26 ಬಂದ್ರೆ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ದಿನ, ಹುತಾತ್ಮ ದಿನ ಅಂತೇಳಿ ನೀವೆಲ್ಲರೂ ಪೂಜೆ ಮಾಡ್ರಿ. ಸಂಗೊಳ್ಳಿ ರಾಯಣ್ಣ ಇಡೀ ವೀರರಾಣಿ ಚೆನ್ನಮ್ಮ ಜೊತೆಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಪುಣ್ಯಾತ್ಮ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇನ್ನು ಎಲ್ಲೇ ಕಾರ್ಯಕ್ರಮ ಇವತ್ತು ಸುಭಾಷ್ ಚಂದ್ರ ಬೋಸ್ ಜನ್ಮ ದಿವಸ ಬಂದ್ರೆ, ಈಗಂತೂ ಇಲ್ಲಿ ಕಮಿಟಿಯವ್ರು ಇದ್ದೀರಿ. ಈಗ ನಮ್ಮ BJP ಕಾರ್ಯಕರ್ತರು ಬಹುಶಃ ಎಲ್ಲ ಮೂರ್ತಿಗಳನ್ನು ಬಿಜಾಪುರನಾಗ ತೊಳೆದಾರ. ಎಲ್ಲ ತೊಳೆದಿರಲ್ಪ ಪಾಪ, ಎಲ್ಲ ನೀರು ಹಾಕಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಯಾರ. ಇನ್ನು ಮ್ಯಾಗ ನಾವು ನಿಮ್ಮ 35ನೇ ವಾರ್ಡದ ಜನರಿಗೆ ಮತ್ತು ಅದೇನು ಸುಭಾಷ್ ಚಂದ್ರ ಬೋಸ್ರು ಇದು ಅದಲ್ಲ, ಇವತ್ತು ನಿಮ್ಮ ಹುಡ್ಯಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಹಾಕೀವಿ. ಅವ್ರು ತೊಳೆದು ಬೆಳೆದು ಅವ್ರ ಹುಟ್ಟು ಬಂದಾಗ, ಅವ್ರ ಇದು ಬಂದಾಗ ಬಂದು ಹಾರ ಹಾಕಿ ಒಂದು ಜೈ ಹಿಂದ್ ಅಂತ ಹೇಳಿ ಅವ್ರ ಸ್ಮರಣೆ ಮಾಡ್ಕೋಬೇಕು. ಯಾಕಂದ್ರೆ ಮೂರ್ತಿ ಯಾಕೆ ಕೂಡಿಸ್ತೀವಪ್ಪ ಅಂದ್ರೆ ಅವ್ರ ಆದರ್ಶ ನಮಗಿರಲಿ, ಅವ್ರು ಹೆಂಗೆ ನಮ್ಮ ಸಲುವಾಗಿ ಹೋರಾಟ ಮಾಡ್ಯಾರ ಅಂಥದ್ದನ್ನು ಸಾಂಕೇತಿಕವಾಗಿ ಈ ಮೂರ್ತಿ ಕೂಡಿಸೋದು ನಮ್ಮ ದೇಶದ ಸಂಸ್ಕೃತಿ ಇದೆ. ಅದಕ್ಕೆ ಬಂಧುಗಳೇ, ಇನ್ನೂ ಬಿಜಾಪುರಕ್ಕೆ ಭಾಳಷ್ಟು ಅಭಿವೃದ್ಧಿ ಆಗ್ತಾವೆ. ಸರ್ಕಾರ ಇರಲಿಕ್ಕಿಲ್ಲ, ಆದ್ರೆ ರೊಕ್ಕ ಮತ್ತೆ ಹೆಂಗೆ ತರಬೇಕು ಅನ್ನೋ ನಾವು ತರ್ತೀವಿ. ರೊಕ್ಕ ತರೋದು ನಮ್ಗೆ ಗೊರ್ತದೆ. ನಮ್ಮ ಕಾರ್ಪೊರೇಟ್ರುಗಳು ಎಲ್ಲ ತಯಾರಾಗ್ಯಾರ. ಎಲ್ಲರೂ ಕೂಡಿ ರೊಕ್ಕ ತಂದು ಇನ್ನೂ ಯಾವ ಓಣ್ಯಾಗ ರೋಡ್ ಡ್ರೈನೇಜ್ ಉಳ್ದಾವೆ ಎಲ್ಲನೂ ಡೆವಲಪ್ ಮಾಡ್ತೀವಿ. ಇನ್ನು 2 ವರ್ಷನಾಗ ವಿಜಯಪುರ ನಗರದಾಗ ಒಟ್ಟೆ ಒಂದು ಓಣಿನೂ ಹಿಂದುಳಿದೈತೆ ಅಂತೇಳಿ ಅನ್ಕೋಂಥ ಒಂದು ಹಣೆ ಪಟ್ಟಿಯಿಂದ ತೆಗೆದು ಹಾಕುವಂಥ ಕೆಲಸ ನಾವು ಎಲ್ಲರೂ ಕೂಡಿ ಮಾಡ್ತೀವಿ ಅಂತ ಹೇಳಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಗೆ, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರಿಗೆ.